ಕದ್ರಿ ಹಿಲ್ಸ್ ಮತ್ತು ಮಂಗಳೂರು ಲಯನ್ಸ್ ಕ್ಲಬ್ ಸರಸ್ವತಿ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ಜರುಗಿತು. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಹಾಗೂ ಲಯನ್ಸ್ ಕ್ಲಬ್ ಸರಸ್ವತಿ ಇದರ 2020-21ನೇ ಸಾಲಿನ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಲಯನ್ ಗೀತಾ ರಾವ್ ಕಾರ್ಯಕ್ರಮ ನಿರೂಪಿಸಿದರು. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಕೋಶಾಧಿಕಾರಿಯಾದ ಲಯನ್ ಪ್ರತಾಪ್ ಪೈ, ಕಾರ್ಯದರ್ಶಿಯಾದ ಲಯನ್ ಸುಬ್ರಹ್ಮಣ್ಯ ಭಟ್, ಐಪಿಪಿಯಾದ ಲಯನ್ ವಿದ್ಯಾ ಕಾಮತ್ ಹಾಗೂ ಅಧ್ಯಕ್ಷೆಯಾದ ಲಯನ್ ಮಂಜುಳಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕೆಂದು ವಿನಂತಿಸುತ್ತಿದ್ದೇನೆ. ಈ ಸಂದರ್ಭ ಲಯನ್ ಸುನೀತಾ ಅಶೋಕ್ ಪ್ರಾರ್ಥನೆ ನೆರವೇರಿಸಿದರು. ಲಿಯೋ ಅದಿತಿ ಶೆಟ್ಟಿ ಧ್ವಜವಂದನೆಗೈದರು. ಈ ವೇಳೆ ಲಯನ್ ರಮೇಶ್ ಪ್ರಭು ನೀತಿ ಸಂಹಿತೆ ಬೋಧಿಸಿದರು. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನು ಇರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸಲು ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ಇದೇ ಸಂದರ್ಭ ಅಧ್ಯಕ್ಷರಾದ ಲಯನ್ ಮಂಜುಳಾ ಶೆಟ್ಟಿ ಅತಿಥಿಗಳನ್ನು ಸ್ವಾಗತಿಸಿದರು. ಸತ್ಪಾತ್ರರಿಗೆ ಮಾಡಿದಂತಹ ಸೇವೆ ದಾನಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸೇವೆ ದಾನ ಅಂತ ಹೇಳಿದ ಕೂಡಲೇ ನಮಗೆ ತಕ್ಷಣ ಯಾವಾಗಲೂ ನೆನಪಾಗುವುದು ನಮ್ಮ ಪ್ರಥಮ ಉಪರಾಜ್ಯಪಾಲರಾದ ಲಯನ್ ಸತೀಶ್ ಶೆಟ್ಟಿ ಅವರು. ಕೋವಿಡ್ ಸಮಯದಲ್ಲಿ ಅವರು ಮಾಡಿದಂತಹ ಸೇವೆ ದಾನಗಳು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಸೇವಾ ಮನೋಭಾವದಿಂದಲೇ ಜಿಲ್ಲೆಯಾದ್ಯಂತ ಗುರುತಿಸಿಕೊಂಡಿರುವಂತಹ ನಮ್ಮ ಪ್ರಥಮ ಉಪರಾಜ್ಯಪಾಲರು ಹಾಗೆಯೇ ನಮ್ಮ ಇಂದಿನ ಪದಗ್ರಹಣ ಸಮಾರಂಭದ ಮುಖ್ಯ ಅತಿಥಿಗಳು ಆಗಿರುವಂತಹ ಲಯನ್ ಸತೀಶ್ ಶೆಟ್ಟಿ ಅವರನ್ನು ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಪಸ್ಥಿತರಿರುವಂತಹ ಜಿಲ್ಲಾ ಸಂಪುಟ ಕಾರ್ಯದರ್ಶಿಗಳಾದಂತಹ ಲಯನ್ ಶಶಿಧರ್ ಮಾರ್ನಾ ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಅಧ್ಯಕ್ಷರಾದಂತಹ ಲಯನ್ ಸ್ವರೂಪ ಶೆಟ್ಟಿ, ವಲಯಾಧ್ಯಕ್ಷರಾದಂತಹ ವಿಜಯ ಶೆಟ್ಟಿ ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಡಿಸ್ಟ್ರಿಕ್ಟ್ ಲಿಯೋ ಪ್ರೆಸಿಡೆಂಟ್, ಲಿಯೋ ವೈಸ್ ಪ್ರೆಸಿಡೆಂಟ್ ಲಿಯೋ ಅದಿತಿ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲಿಯೋ ಪಿಎಚ್ಡಿಗಳಾದಂತಹ ಲಿಯೋ ಶಿವೋಜ ಸತೀಶನ್ ಹಾಗೆ ಲಿಯೋ ಸ್ವಸ್ತಿಕ್ ಶೆಟ್ಟಿ ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ನಂತರ ಲಿಯೋ ಕ್ಲಬ್ನ ಅಧ್ಯಕ್ಷರ, ಕಾರ್ಯದರ್ಶಿಗಳ ಹಾಗೂ ಖಜಾಂಚಿಗಳ ಪರಿಚಯವನ್ನು ಲಯನ್ ಸಂತೋಷ್ ಶೆಟ್ಟಿ ನೆರವೇರಿಸಿದರು. ಲಿಯೋ ಸಾಕ್ಷಿ ಶೆಟ್ಟಿ, ಲಯನ್ ವಿಜಯ ಶೆಟ್ಟಿ ಮತ್ತು ಲಯನ್ ಸುಮಿತ್ರಾ ದಂಪತಿಗಳ ಜ್ಯೇಷ್ಠ ಪುತ್ರಿ ಸಾಕ್ಷಿ ವಿ ಶೆಟ್ಟಿ ಇವರು 10ನೇ ತರಗತಿಯನ್ನು ಶಾರದಾ ವಿದ್ಯಾಲಯ ಮಂಗಳೂರಿನಲ್ಲಿ 96 ಅಂಕಗಳೊಂದಿಗೆ ಹಾಗೆಯೇ ಪಿಯುಸಿ ವಿದ್ಯಾಭ್ಯಾಸವನ್ನು ಎಕ್ಸ್ಪರ್ಟ್ ಕಾಲೇಜಿನಲ್ಲಿ 97 ಅಂಕಗಳನ್ನು ಉತ್ತೀರ್ಣರಾಗಿ ಪ್ರಸ್ತುತ MBBS 2ನೇ ವರ್ಷವನ್ನು ಬಾಗಲಕೋಟೆ ಮೆಡಿಕಲ್ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದು, ಹೀಗೆ ಸಾಕ್ಷಿಯವರು ತಮ್ಮ ಸ್ವಸ್ತಿ ಮತ್ತು ತಂದೆ ತಾಯಿಯವರ ಜೊತೆಗೂಡಿ ಮಂಗಳೂರಿನ ಲೇಡಿ ಹಿಲ್ನಲ್ಲಿ ವಾಸ ಮಾಡುತ್ತಿದ್ದು, ಪ್ರಸ್ತುತ 2021-2022ನೇ ಸಾಲಿನ ಲಿಯೋ ಅಧ್ಯಕ್ಷರಾಗಿ ಕದ್ರಿ ಹಿಲ್ಸ್ ಲಿಯೋ ಕ್ಲಬ್‌ನ್ನು ಮುನ್ನಡೆಸಿಕೊಂಡು ಹೋಗಲಿದ್ದಾರೆ. ಹಾಗೆಯೇ ಲಿಯೋ ಅದಿತಿ ಕಾರಂ, ಲಯನ್ ಶಂಕರನಾರಾಯಣ ಕಾರಂ ಮತ್ತು ಲಯನ್ ಪುಷ್ಪಲತಾ ಕಾರಂ ಇವರ ಸುಪುತ್ರಿಯಾದ ಲಿಯೋ ಅದಿತಿ ಕಾರಂ ಪ್ರಸ್ತುತ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಶ್ರೀರಾಮಕೃಷ್ಣ ಸ್ಕೂಲ್ನಲ್ಲಿ ಕಲಿಯುತ್ತಾರೆ. ಇವರಿಗೆ ಸಣ್ಣ ವಯಸ್ಸಿನಲ್ಲಿಯೇ ಭರತನಾಟ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ. ಭರತನಾಟ್ಯವನ್ನು ವಿದುಷಿ ಶ್ರೀಮತಿ ವಿದ್ಯಾಶ್ರೀ ರಾಧಾಕೃಷ್ಣರಲ್ಲಿ ಸೀನಿಯರ್ ವಿಭಾಗವನ್ನು ಗಣಪತಿ ಅಕಾಡೆಮಿಯಲ್ಲಿ ಮಾಡಿರುತ್ತಾರೆ. ಮಂಗಳೂರಿನ ಡಿಆರ್ಡಿಯಲ್ಲಿ ವಾಸ ಮಾಡುತ್ತಲಿದ್ದು 2021-2022ನೇ ಸಾಲಿನ ಲಿಯೋ ಕ್ಯಾಥಲಿಕ್ಸ್ನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆ ಲಿಯೋ ಸುಮೇಧಾ ಎಸ್ ಭಟ್, ಲಯನ್ ಸುಬ್ರಹ್ಮಣ್ಯ ಭಟ್ ಮತ್ತು ಲಯನ್ ಸುಧಾ ಭಟ್ ಅವರ ಮಗಳಾದ ಲಿಯೋ ಸುಮೇಧಾ ಎಸ್ ಭಟ್ ಇವರು 9ನೇ ತರಗತಿಯನ್ನು ರೂಟ್ಸ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಕಲಿಯುತ್ತಿದ್ದಾರೆ. ಇವರಿಗೆ ಚಿಕ್ಕಂದಿನಿಂದಲೂ ಸಂಗೀತ, ನೃತ್ಯ ಕಲೆಗಳಲ್ಲಿ ಬಹಳ ಆಸಕ್ತಿ. ಪ್ರಸ್ತುತ ಭರತನಾಟ್ಯವನ್ನು ವಿದುಷಿ ಶ್ರೀಮತಿ ರಾಧಾಕೃಷ್ಣ ಅವರಲ್ಲಿ ಅಭ್ಯಾಸವನ್ನು ನಡೆಸಿ ಜೂನಿಯರ್ ವಿಭಾಗವನ್ನು ಸಂಪನ್ನಗೊಳಿಸಿ ಸೀನಿಯರ್ ವಿಭಾಗದಲ್ಲಿ ಮುಂದುವರಿಯುತ್ತಿದ್ದಾರೆ. ಪ್ರಸ್ತುತ 2021-2022ನೇ ಸಾಲಿನ ಲಿಯೋ ಕ್ಲಬ್‌ನ ಕೋಶಾಧಿಕಾರಿಯಾಗಿ ಅವರನ್ನು ಮುನ್ನಡೆಸುತ್ತಿದ್ದಾರೆ. ಈ
ಸಂದರ್ಭ ಲಯನ್ಸ್ ಕ್ಲಬ್ ಸರಸ್ವತಿಯ ನೂತನ ಅಧ್ಯಕ್ಷರ ಕಾರ್ಯದರ್ಶಿಗಳ ಖಜಾಂಚಿಗಳ ಪರಿಚಯವನ್ನು ಲಯನ್ ರಾಮ ಮುಗ್ರೋಡಿ ನೆರವೇರಿಸಿದರು. ಶ್ರೀಮತಿ ಲೋಕಾಕ್ಷಿ ಇವರು ಹತ್ತವರ ವರದಕ್ಷಿಣಾಚಾರ್ಯ ಮತ್ತು ಮೋಹಿನಿ ದಂಪತಿಯವರ ಮಗಳಾಗಿ 12/3/1972 ಜನಿಸಿದರು. SSLC ಕಂಪ್ಯೂಟರ್ ಡಿಪ್ಲೊಮಾ ಪಡೆದಿರುವ ಇವರು ಇಂಗ್ಲಿಷ್ ಜೂನಿಯರ್ ಮತ್ತು ಸೀನಿಯರ್ ಟೈಪ್ ರೈಟಿಂಗ್ನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಇವರು ಇಂಗ್ಲಿಷ್, ಕನ್ನಡ, ತುಳು, ಹಿಂದಿ, ಗುಜರಾತಿ, ಕೊಂಕಣಿ ಮತ್ತು ಇಪ್ರೋ ಭಾಷೆಯನ್ನು ಮಾತನಾಡುತ್ತಾರೆ. ಗಿಡಗಳನ್ನು ನೆಡುವುದು ಮತ್ತು ಅದರ ಆರೈಕೆ ಮಾಡುವುದು, ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ಇವರ ಹವ್ಯಾಸ. ಇವರೇ ಸರಸ್ವತಿ ಲಯನ್ಸ್ ಕ್ಲಬ್ಗೆ ಸರಸ್ವತಿಯಾಗಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲಯನ್ ಲೋಕಾಕ್ಷಿ ಕನ್ನಡಿ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಲಯನ್ ಆಶಾ ಸುಶಾಂತರವರು. ಲಯನ್ ಆಶಾ ಸುಶಾಂತರವರು ಮಂಗಳೂರಿನ ರಾಜೇಶ್ ಮತ್ತು ವಾಣಿ ದಂಪತಿಗಳ ಪುತ್ರಿಯಾಗಿ ಫೆಬ್ರವರಿ 24/1972 ಜನಿಸಿದರು. ಮಂಗಳೂರಿನ ರೆಸಿಡೆನ್ಷಿಯಲ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದಿದ್ದಾರೆ. ತನ್ನ ಕಾಲೇಜಿನಲ್ಲಿ ಫೈನ್ ಆರ್ಟ್ ಸೆಕ್ರೆಟರಿ ಪದವಿಯನ್ನು ಪಡೆದಿದ್ದಾರೆ. 2020-21ರಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವಹಿಸಿ 2022 ಅವಧಿಗೆ ಮೊದಲನೇ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಇವರಿಗೆ ಆಶಿಸಿದ್ದಾರೆ. ಈಗ ಇನ್ನೊಂದು ಗೀತಾ ಮಹೇಶ್ ಟ್ರೆಜರರ್. ಗೀತಾ ಮಹೇಶ್ವರವರು ವಿಲಾಸಪುರ ಮತ್ತು ಶಶಿಕಾಲ ಪಟ್ಟಿಯ ಪ್ರಥಮ ಪುತ್ರಿಯಾಗಿ ಕಾರ್ಕಳದಲ್ಲಿ ಜನಿಸಿದರು. 11/1/1972. ಇವರು ಬಿಕಾಂ ಪದವಿದೆ. ಇವರಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ. 21-22 ಸಾಲಿನಲ್ಲಿ ಲಯನ್ಸ್ ಕ್ಲಬ್ ಸರಸ್ವತಿಯ ಕುಶಾಧಿಕಾರಿಯಾಗಿ ಆಯ್ಕೆಯಾಗಿರುವ ಇವರು ಲಯನ್ಸ್ ನಂತರ ಕದ್ರಿ ಹಿಲ್ಸ್ನ ನೂತನ ಅಧ್ಯಕ್ಷರ ಕಾರ್ಯದರ್ಶಿಗಳ ಖಜಾಂಚಿಗಳ ಪರಿಚಯವನ್ನು ಲಯನ್ ಪ್ರವೀಣ್ ಶೆಟ್ಟಿ ನೆರವೇರಿಸಿದರು. ಪ್ರಸಕ್ತ ವರ್ಷ ನಮ್ಮ ಕೋಶಾಧಿಕಾರಿಯಾಗಿ ವಿದ್ಯಾ ಕಾಮತ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ. ಅವರ ಕಿರು ಪರಿಚಯ. ಇವರು ಕಳೆದ ವರ್ಷ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದ ವಿದ್ಯಾ ಕಾಮತ್ ಅವರು ಹುಟ್ಟಿದ್ದು 1962ರ ಡಿಸೆಂಬರ್ 5ರಂದು. ಬಿಕಾಂ ಪದವೀಧರೆಯಾಗಿರುವ ಇವರು ವೃತ್ತಿಯಲ್ಲಿ ಬ್ಯೂಟಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2015ರಲ್ಲಿ ಲಯನ್ಸ್ ಕ್ಲಬ್ ಕದ್ರಿಯನ್ನು ಸೇರಿದ ಇವರು ಹಲವಾರು ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಈ ಬಾರಿಯ ಸಂಗಮದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರೇ ನಮ್ಮ ಕೋಶಾಧಿಕಾರಿ ವಿದ್ಯಾ ಕಾಮತ್. ಕಾರ್ಯದರ್ಶಿಗಳಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುವವರು ಲಯನ್ ಸುಮಿತ್ರಾ ಶೆಟ್ಟಿ ಅವರು. 1989ರ ಮೇ 3ರಂದು ಬಂಟ್ವಾಳದಲ್ಲಿ ಜನಿಸಿದ ಇವರು ರಘುರೈ ಹಾಗೂ ಲಲಿತಾ ರೈ ದಂಪತಿಗಳ ಸುಪುತ್ರಿ. 2000ರ ಇಸವಿಯಲ್ಲಿ ಲಯನ್ ವಿಜಯ್ ಶೆಟ್ಟಿ ಅವರೊಂದಿಗೆ ವಿವಾಹ. ಲಯನ್ ವಿಜಯ್ ಶೆಟ್ಟಿ ಅವರು ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಪ್ರಸ್ತುತ ನಮ್ಮ ವಲಯದ ಹೆಮ್ಮೆಯ ವಲಯಾಧ್ಯಕ್ಷರು ಕೂಡ. ಸಾಕ್ಷಿ ಶೆಟ್ಟಿ ಹಾಗೂ ಸ್ವಸ್ತಿಕ್ ಶೆಟ್ಟಿ ಎಂಬ ಇಬ್ಬರು ಮುದ್ದಿನ ಮಕ್ಕಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿಯುವವರು ಲಯನ್ ಜಗದೀಶ್ ಪೈ ಅವರು. 1967ರ ಸೆಪ್ಟೆಂಬರ್ 9ರಂದು ಉಡುಪಿಯಲ್ಲಿ ವಾಸುದೇವ್ ಪೈ ಹಾಗೂ ರಾಧಾ ಪೈ ದಂಪತಿಗಳ ಪುತ್ರರಾಗಿ ಜನಿಸಿದವರು ಲಯನ್ ಜಗದೀಶ್ ಪೈ ಅವರು. ಮಂಗಳೂರಿನ ಬೆಸೆಲ್ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪೂರೈಸಿ ಪ್ರಸ್ತುತ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. 2010ರಲ್ಲಿ ಕದ್ರಿ ಸಂಸ್ಥೆಗೆ ಸೇರ್ಪಡೆಯಾಗಿ ಸಂಸ್ಥೆಯ ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಜಿಲ್ಲೆಯ ಹಲವು ಕಾರ್ಯಕ್ರಮಗಳ ಸಂಯೋಜಕರಾಗಿಯೂ ಅತ್ಯುತ್ತಮ ಸೇವೆಯನ್ನ ನಡೆಸಿ ಎಲ್ಲರ ಪ್ರೀತಿ ಪಾತ್ರರಾದವರು. ಇದು ನಮ್ಮ ಸಂಸ್ಥೆಯನ್ನ ಮುನ್ನಡೆಸತಕ್ಕಂಥ ನಮ್ಮ ನಾಯಕರ ಕಿರು ಪರಿಚಯ. ಅವಕಾಶಕ್ಕಾಗಿ ವಂದನೆಗಳು. ಈ ವೇಳೆ ಕ್ಲಬ್ಬಿಗೆ ನೂತನವಾಗಿ ಸೇರ್ಪಡೆಗೊಂಡ ಸದಸ್ಯರ ಪರಿಚಯವನ್ನು ಲಯನ್ PM ಸತೀಶನ್ ನೆರವೇರಿಸಿದರು. Mrs. Mala Kishore Kumar was born on 22 July 1971, brought up in Mangalore, completed her post-graduation MA in Sociology from Mangalore University. She got married to Mr. Kishore Kumar, who is now a superintendent to Arabia Port in Saudi Arabia. This beautiful couple is blessed with two sons. Elder son, Mr. Manish, is an engineer working in Bangalore, and younger son, Mr. Ashish, is an engineering student. Thirumaleshwara. This program is sponsored by Boris. Mr. Thirumaleshwara was born on 29 June 1985 at Delhi. After his primary education from
them. Then he has started undertaking aluminum fabrication of annual works. Today, Mr. Nirmaleshwara is one of the leading entrepreneurs at Mangalore in his profession. Mr. B.S. Baliga was born on 24 April 1964. This member also sponsored by our incoming President Jagdish Pai. He is an engineering graduate, personally doing multi-business in Mangalore. He did specific single business is a multi-calendar and multi-business business. This member is sponsored by myself. Mr. Devendra Kumar Shetty, popularly known as DK Masters, was born on 3rd June 1973 at Soraka. Schooling from Management School, Srirathire Diploma from KTB Mangalore, personally owning a construction company named DK Shetty Associates. I can be more talkative on him because I personally know him from the day I am here in Mangalore. ಈ ಸಂದರ್ಭ ಲಯನ್ ಸುಜಿತ್ ಕುಮಾರ್ ಮುಖ್ಯ ಅತಿಥಿಗಳಾಗಿದ್ದ ಪ್ರಥಮ ರಾಜ್ಯಪಾಲರಾದ ಸಂಜಯ್ ಶೆಟ್ಟಿ ಅವರ ಪರಿಚಯಗೈದರು. ಇವರು 1976ನೇ ಅಕ್ಟೋಬರ್ 10ರಂದು ಪ್ರತಿಷ್ಠಿತ ಕೃಷಿಕ ಕುಟುಂಬದವರಾದ ಇನ್ನದತ್ತು ಸಚಿದಾನಂದ ಶೆಟ್ಟಿ ಹಾಗೂ ಬೈಲ್ಕೆರೆ ಮೂಡಿಗೆರೆ ದಿವಂಗತ ಮೀರಾ ಎಸ್ ಶೆಟ್ಟಿ ಅವರ ಪುತ್ರರಾಗಿ ಜನಿಸಿದರು. ತನ್ನ ಪ್ರಾರಂಭದ ಶಿಕ್ಷಣವನ್ನು ಸೇಕ್ರೆಡ್ ಹಾರ್ಟ್ ಸ್ಕೂಲ್ ಮಂಗಳೂರಿನಲ್ಲಿ, ಬಳಿಕ ಪದವಿ ಶಿಕ್ಷಣವನ್ನು ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ಪೂರೈಸಿದರು. ಈ ಸಮಯದಲ್ಲಿ ತಮ್ಮ ಕಲಿಕೆಯ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಇವರು. 2001ರಲ್ಲಿ ಸುರಭಿ ಗ್ರೂಪ್ ಆಫ್ ಹೋಟೆಲ್ ಉದ್ಯಮವನ್ನು ಸಂಕೇಶ್ವರದಲ್ಲಿ ಪ್ರಾರಂಭಿಸುವುದರ ಮೂಲಕ ಸರಿಸುಮಾರು 400ಕ್ಕೂ ಮಿಕ್ಕಿ ಕುಟುಂಬಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ರೆಡ್ ಕ್ರಾಸ್ ಸಂಸ್ಥೆ ಸಂಕೇಶ್ವರ ಇದರ ಉಪಾಧ್ಯಕ್ಷರಾಗಿ, ಜಿಲ್ಲಾ ಬಂಟರ ಸಂಘ ಹಾಸನ ಇದರ ಕಾರ್ಯದರ್ಶಿಯಾಗಿ ಹಲವು ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಾರೆ. ಕಳೆದ ವರ್ಷದ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಸುಮಾರು 12,000ಕ್ಕೂ ಹೆಚ್ಚಿನ ಜನರಿಗೆ ಆಹಾರ ಹಾಗೂ ದಿನಬಳಕೆಯ ವಸ್ತುಗಳನ್ನು ವಿತರಿಸಿ ಮಾನವೀಯತೆ ಬೆಳೆದವರು ಇವರು. ನಂತರ ಮುಖ್ಯ ಅತಿಥಿಗಳಾದ ಪ್ರಥಮ ರಾಜ್ಯಪಾಲರಾದ ಲಯನ್ ಸಂಜಯ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ವಿಶೇಷವೆಂದರೆ ಈ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಒಂದು ರೀತಿಯ ನಾಯಕರು. ನಾವೆಲ್ಲ ಗಮನಿಸಿದಾಗ ಈ ಸಂಸ್ಥೆ ಯಾವುದೇ ಒಂದು ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ಎಲ್ಲ ಸದಸ್ಯರು ಒಟ್ಟಾಗಿ ಭಾಗವಹಿಸಿ ಒಂದು ಜಿಲ್ಲೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲು ಎಲ್ಲ ಈ ಸಂಸ್ಥೆಯ ಸದಸ್ಯರ ಕಾರ್ಯಕರ್ತರಾಗಿ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾನು ನನ್ನ ಅವಧಿಯಲ್ಲಿ ಸುಚಿತಾ ಇರ್ಬೋದು, ಪ್ರಶಾಂತ್ ನಾಯ್ಕ ಇರ್ಬೋದು, ಪ್ರವೀಣ್ ಶೆಟ್ಟಿ ಇರ್ಬೋದು, ರತ್ನಾಕರ್ ಇರ್ಬೋದು, ಅನೇಕ ಸದಸ್ಯರು ನನ್ನ ಜೊತೆ ಇದ್ದು ಈ ಸಂಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟು ಅತ್ಯುತ್ತಮವಾಗಿ ಸಾಗಿದ ನಿಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಒಂದು ಸಂಸ್ಥೆ ಹುಟ್ಟುಹಾಕಿ ಕೇವಲ 2 ವರ್ಷ ಸರಸ್ವತಿ ಲಯನ್ಸ್ ಸಂಸ್ಥೆ ಹುಟ್ಟುಹಾಕಿದಂತ ಕದ್ರಿ ಹಿಲ್ಸ್ ಲಯನ್ಸ್ ಸಂಸ್ಥೆಯು ಇವತ್ತು ಜೊತೆಯಾಗಿ 2 ವರ್ಷದ ಒಂದು ಸಂಸ್ಥೆಯನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ನಿಜವಾದ ಸಂತೋಷವಾಗುತ್ತದೆ. ಹಾಗಾಗಿ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಮೀನಾ
ಅಭಿನಂದನೆ ಸಲ್ಲಿಸ್ತಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಬೆಳ್ಳಿ ಹಬ್ಬ ಆಚರಿಸುವ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಆಶಯದೊಂದಿಗೆ ಅದೇ ರೀತಿ ಸರಸ್ವತಿ ಲಯನ್ಸ್ ಸಂಸ್ಥೆ ಕಳೆದ 2 ವರ್ಷಗಳಲ್ಲಿ ಅವರು ಎಲ್ಲ ಕಾರ್ಯಕ್ರಮ ಭಾಗವಹಿಸುವ ಮೂಲಕ 2 ವರ್ಷಗಳಾದರೂ ಕೂಡ ಈ ಸಂಸ್ಥೆ ಸಿದ್ದರಾಮೇಶ್ವರ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ. ನಿಮಗೂ ಕೂಡ ನಾವು ಮುಂದಿನ ದಿನದಲ್ಲಿ ನಿಮ್ಮ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತೆ ನಾನು ಹಾರೈಸುತ್ತೇನೆ. ಬಂಧುಗಳು, ಇವತ್ತು ಹೊಸ ಸದಸ್ಯರು ತುಂಬಾ ಅಗತ್ಯವಿರುವಂತಹ ಹೊಸ ಸದಸ್ಯರನ್ನು ಇವತ್ತು ಕದರಿ ಲಯನ್ಸ್ ಸಂಸ್ಥೆಯು ಸತೀಶನ ಪ್ರೇಮಿಕರಾಗಿರುವ ಸತೀಶನ ಜಪಾನ್ ಗಣೇಶನ ಒಟ್ಟಿಗೆ ಇರ್ತೀವಿ. ಹಾಗಾಗಿ ಸಂಸ್ಥೆಗೆ ಅತ್ಯುತ್ತಮ ಸದಸ್ಯರು ಯಾವಾಗಲೂ ಸಂಸ್ಥೆ ಬೆಳೆಯಬೇಕಾದ್ರೆ ಅತ್ಯುತ್ತಮ ಸದಸ್ಯರು ತುಂಬಾ ಅಗತ್ಯ ಇದೆ. ಹಾಗಾಗಿ ಇವತ್ತು 9-10 ಸದಸ್ಯರುಗಳನ್ನು ಈ ಸಂಸ್ಥೆಗೆ ಸೇರಿಸಿದ್ದಾರೆ. ಹಾಗಾಗಿ ಅವರಿಗೆ 4 ವಿಚಾರಗಳು ನಮ್ಮ ಮೇನ್ ಡ್ಯಾನ್ಸ್ ಆರ್ಗನೈಸೇಷನ್ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ನಾವು ಇವತ್ತು 104 ವರ್ಷದ ಇತಿಹಾಸದಲ್ಲಿರುವಂತಹ ಅಂತಾರಾಷ್ಟ್ರೀಯ ಡ್ಯಾನ್ಸ್ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರುವಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಸಂಸ್ಥೆಯನ್ನು ಸೇರಿದ್ದೇವೆ. ಜಾತಿ ಮತಧರ್ಮ ಮೀರಿ ನಮ್ಮ ಮುಖ್ಯ ಉದ್ದೇಶ ಸೇವೆ ಮಾಡುವುದಂದ್ರೆ ನಮ್ಮ ಸರ್ವಿಸ್ ಅಂಡ್ ಫೆಲೋಶಿಪ್ ಸೇವೆ ಮತ್ತು ಸಾಂಗತ್ಯ ಆಧಾರ ಸ್ತಂಭಗಳ ಮೇಲೆ ನಮ್ಮ ಸಂಸ್ಥೆ ಇವತ್ತು ನಿಂತಿದೆ. ಯಾಕೆಂತ ಹೇಳಿದ್ರೆ ಸಮಾಜದ ಕಟ್ಟಕಡೆಯ ಜನರಿಗೆ ಅಗತ್ಯ ಇರುವವರಿಗೆ ನಮ್ಮ ಸೇವೆಯನ್ನು ತಲುಪಿಸುವ ಉದ್ದೇಶದಿಂದ ನಾವು ಈ ಸಂಸ್ಥೆಯಲ್ಲಿ ಸೇರಿದ್ದೇವೆ. ನೀವು ಎಣಿಸ್ಬೋದು, ನಾವು ಬೇಕಾದಷ್ಟು ಸರ್ವಿಸ್ಗಳನ್ನು ಮಾಡ್ತಾ ಇದ್ದೇವೆ, ಡ್ಯಾನ್ಸ್ಗಳಿಗೆ ಸೇರಿಬಿಟ್ಟೆ ಸರ್ವಿಸ್ಗಳು ಬೇಕಾಗ್ತದೆ. 5 fingers are different when they meet and when they meet, then we can meet ಅನ್ನೋ ಹಾಗೆ 5 ಥರದ ಜನರು ಬೇರೆ ಬೇರೆ ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು. ಬಟ್ ಸಂಸ್ಥೆಯಲ್ಲಿ ಒಟ್ಟಿಗೆ ಸೇರಿದಾಗ ಹೆಚ್ಚಿನ ಸೇವೆಗಳು ಸಮಾಜಕ್ಕೆ ಕೊಡಲಿಕ್ಕೆ ಅನುಕೂಲವಾಗ್ತದೆ ಹೇಳುತ್ತಾ ನಮ್ಮ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಲೆಕ್ಸಾಂಡರ್ ಅವರ ಸರ್ವಿಸ್ ಒಂದು ಹಾಡು ಯಾವುದೇ ಒಂದು ಸೇವೆಯನ್ನು ಮಾಡುವಾಗ ಹೃದಯದಿಂದ ನಾವು ಮಾಡಿದಾಗ ಖಂಡಿತವಾದ ಜನಗಳಿಗೆ ಮುಟ್ಟುತ್ತದೆ ಹೇಳುತ್ತಾ ನಮ್ಮ ರಾಜ್ಯಪಾಲರಾಗಿರುವ ವಸಂತಕುಮಾರ್ ಶೆಟ್ಟಿ ಅವರ ಶೇರ್ ಹ್ಯಾಪಿನೆಸ್ ಯಾವುದೇ ಒಂದು ಸೇವೆಗಳನ್ನು ಮಾಡಬೇಕಾದ್ರೆ ಪ್ರೀತಿಯಿಂದ ಸೇವೆ ಮಾಡಿ ಸಂತೋಷ ಹಂಚುವುದರ ಮೂಲಕ ನಾವೆಲ್ಲ ಸಮಾಜ ಸೇವೆಗಳು ಅಗತ್ಯ ಇದ್ದವರಿಗೆ ಅದರ ಉಪಯೋಗ ಕೊಡುವುದರ ಮೂಲಕ ನಮ್ಮ ಜಿಲ್ಲೆಯನ್ನು, ನಮ್ಮ ಕ್ಲಬ್ ಅನ್ನು, ನಮ್ಮ ಜಿಲ್ಲೆಯನ್ನು ಮತ್ತು ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವ ಉದ್ದೇಶದಿಂದ ನಾವೆಲ್ಲರೂ ಇವತ್ತು ಈ ಆರ್ಗನೈಸೇಷನ್ ಸೇರಿದ್ದೇವೆ. ಬಂಧುಗಳೇ, ಇವತ್ತು ಈ ಸಂಸ್ಥೆಯಲ್ಲಿ ಇನ್ನೊಂದು ಹೊಸ ಬರೆದಿರುವಂತಹ ಸಂಸ್ಥೆ ಒಂದು ಹೊಸ ಸದಸ್ಯರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಅಧ್ಯಕ್ಷರಾಗಿರುವುದು ನಮ್ಮ ಇತಿಹಾಸದ ಪ್ರಥಮತೆಯಲ್ಲಿ ನಾನು ಭಾವಿಸ್ತೇನೆ. ಆದರೆ ಯಾಕೆಂದರೆ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಡಲಿಕ್ಕೆ ಅವರ ಹಿಂದೆ ಸತತವಾಗಿ ಎಲ್ಲ ಲೇಡೀಸ್ ನಿಂಗಳು ಅವರ ಜೊತೆ ಇದ್ದಾರೆ. ಹಾಗಾಗಿ ತುಂಬಾ ನಾಯಕತ್ವ ಬೆಳೆಸಲಿಕ್ಕೆ ಅದೇನೋ ಎಷ್ಟೋ ವರ್ಷಗಳು ಬೇಕು ಅಂತಲ್ಲ, ಅಗತ್ಯ ಇದ್ದಾಗ ಅವರ ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ನಾನು ಸರಸ್ವತಿ ಸಂಸ್ಥೆ ಎಲ್ಲ ಸದಸ್ಯರನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಒಂದು ಸಂಸ್ಥೆ ಒಂದು ತನ್ನ ಹುಟ್ಟುವಾಗಿದ್ದ ಸಂಸ್ಥೆಯನ್ನು ಇವತ್ತು 2 ಕಾರ್ಯಕ್ರಮ ಒಟ್ಟಿಗೆ ಮಾಡಿ ಹಣ ಮತ್ತು ಸಮಯಕ್ಕೆ ಪ್ರಶಸ್ತಿ ಕೊಟ್ಟು ಆ ಉಳಿದ ಹಣ ಮತ್ತು ಸಮಯಕ್ಕಿಂತ ಹೆಚ್ಚಿನ ಸೇವೆಗಳನ್ನು ನಾವೆಲ್ಲ ಸೇರಿ ಮಾಡಬಹುದು ಅಂತ ಹೇಳುತ್ತಾ ನಂತರ ನೂತನ ಸದಸ್ಯರ ಹಾಗೂ ಅಧ್ಯಕ್ಷರ ಪದಾಧಿಕಾರಿಗಳ ಪ್ರತಿಜ್ಞಾ ವಿಧಿ ನೆರವೇರಿತು. ಕ್ಲಾಸ್ನಲ್ಲಿನ ನೂತನ ಸದಸ್ಯರಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ನಂತರ ನೂತನ ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸಿದರು.
ಲಯನ್ಸ್ ಕದ್ರಿ ಹಿಲ್ಸ್ ನೂತನ ಅಧ್ಯಕ್ಷರಾಗಿರುವ ಲಯನ್ ಜಗದೀಶ್ ಪೈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಲಯನ್ ಮೆರ್ಲಿನ್ ಜೋನ್ಸ್ ಅವರಿಗೆ ಸುಮಾರು 1917ರಲ್ಲಿ ಸಮಾನ ಮನಸ್ಕರೊಡಗೂಡಿ ಕಟ್ಟಿದ ಲಯನ್ಸ್ ಎನ್ನುವ ಬಹು ಸೇವಾ ಸಂಸ್ಥೆ ಇಂದು ಇಡೀ ವಿಶ್ವವ್ಯಾಪಿ. ನನ್ನ ನಂತರದ ನಮನ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್. ಲಯನ್ಸಿಗೆ ಹೇಗೆ ಮೆರ್ವಿನ್ ಜೋನ್ಸ್ ಅವರು ಜನ್ಮದಾತರು, ನಮ್ಮ ಪಾಲಕ ಕ್ಲಬ್ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್ ಬಹುಮುಖ್ಯವಾಗಿ ನಮ್ಮ ಕ್ಲಬ್ ಕಟ್ಟುವಲ್ಲಿ ಹಿರಿಯರಾದ ಕೆ ಸಿ ಪ್ರಭು ಅವರು, ಎನ್ ಸಿ ಶೆಟ್ಟಿಯವರು, ಲಯನ್ ಎ ಸಿ ಶೆಟ್ಟಿಯವರು ಹಾಗೂ ಬಾಲಕೃಷ್ಣ ಹೆಗ್ಗೆಯವರು ಅಂತ ಹಿರಿಯರ ಶ್ರಮ ಇದರಲ್ಲಿ ಅಡಗಿದೆ. ಹಾಗಾಗಿ ನನ್ನ ನಮನ ಲಯನ್ಸ್ ಕ್ಲಬ್ ಕಂಕನಾಡಿ ಪಡೀಲ್ ಹಾಗೂ ಅವರ ಸರ್ವ ಸದಸ್ಯರಿಗೆ. ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಅಧ್ಯಕ್ಷನಾಗಿ ಪದಗ್ರಹಣ ಹೊಂದಿರುವುದು ನನಗೆ ಸಂತಸ ಹಾಗೂ ಹೆಮ್ಮೆಯ ವಿಷಯ. ಒಂದು ಸಣ್ಣ ಅಂಜಿಕೆ ಇತ್ತು, ಇಂಥ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷಗಿರಿಯನ್ನು ನಿಭಾಯಿಸಲು ನನಗಿಂತ ಸಾಧ್ಯವೇ ಎಂದು. ಆದರೆ ಕದ್ರಿ ಹಿಲ್ಸ್ ಅನ್ನುವುದೊಂದು ಅದ್ಭುತ ಸಂಸ್ಥೆ. ಇದರ ಎಲ್ಲ ಹಿರಿಯ ಕಿರಿಯ ಸದಸ್ಯರ ನಿರಂತರ ಸೇವಾ ಸಹಕಾರ, ಯಾರೇ ಅಧ್ಯಕ್ಷರಾಗಲಿ ಪ್ರತಿ ವರ್ಷ ಎಲ್ಲರೂ ತಮ್ಮಿಂದ ಆದಷ್ಟು ಕೆಲಸಗಳನ್ನು, ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುವುದನ್ನು ನಾನು ನೋಡುತ್ತಾ ಬಂದಿದ್ದೇನೆ. ಹಾಗೆಯೇ ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋನ್ಸ್ ಅವರ ಸಮಯದಲ್ಲಿ ನಾನು ದೀಪಾವಳಿ ಸಂಯೋಜಕನಾದಾಗ ನನಗೆ ನೀಡಿದ ಸಹಕಾರ, ಆ ಕಾರ್ಯಕ್ರಮವನ್ನು ನನಗೆ ಅತ್ಯಂತ ಯಶಸ್ವಿಯಾಗಿ ಮಾಡಲು ಸಹಕಾರಿಯಾಗಿತ್ತು. ಸ್ವಲ್ಪ ನಿಮ್ಗೆ ಗೊತ್ತಿರಾಗಿ ಸಣ್ಣ ಪ್ರಮಾದ ಆಗಿದೆ. ಪದಗ್ರಹಣಾಧಿಕಾರಿ ಲಯನ್ ಸಂಜೀತ್ ಶೆಟ್ಟಿಯವರೇ, ನಿಕಟಪೂರ್ವ ಅಧ್ಯಕ್ಷೆ ಲಯನ್ ಮಂಜುಳಾ ಶೆಟ್ಟಿಯವರೇ ಹಾಗೂ ಸ್ಮಿತಾ ಮಹೇಶ್ ಅವರೇ, ಸಂಪುಟ ಕಾರ್ಯದರ್ಶಿ ಲಯನ್ ಶಶಿಧರ್ ಮಲ್ಲಾ ಅವರೇ ಹಾಗೂ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಸ್ವರೂಪಾ ಶೆಟ್ಟಿಯವರೇ ಹಾಗೂ ನಮ್ಮ ಕ್ಲಬ್ ಸರಸ್ವತಿ ಕ್ಲಬ್ ಹಾಗೂ ಲಿಯೋ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೇ, ಸಭೆಯಲ್ಲಿ ಆಸೀನರಾಗಿರುವ ನಮ್ಮ ರಾಜ್ಯಪಾಲರಾದ ವಸಂತ್ ಶೆಟ್ಟಿ ದಂಪತಿಗಳೇ, ಮಾಜಿ ರಾಜ್ಯಪಾಲರುಗಳಾದ ಲಯನ್ ಪ್ರಭು ಸರ್ ಅವರೇ ಹಾಗೂ ಲಯನ್ ರೊನಾಲ್ಡ್ ಗೋನ್ಸ್ ಅವರೇ ಮತ್ತು ನೆರೆದಿರುವ ಎಲ್ಲ ಸಂಪುಟದ ಪದಾಧಿಕಾರಿಗಳೇ, ಆಹ್ವಾನಿತ ನಮ್ಮ ರೀಜನ್ ಕ್ಲಬ್ಬಿನ ಅಧ್ಯಕ್ಷರೇ, ಕೋಶಾಧಿಕಾರಿಗಳೇ ಹಾಗೂ ಕಾರ್ಯದರ್ಶಿಯವರೇ, ಸ್ನೇಹಿತರೇ, ನಮ್ಮ ಕ್ಲಬ್ಬಿನ ಹೊಸ ಸದಸ್ಯರೇ, ಎಲ್ಲ ಸದಸ್ಯರೇ ಮತ್ತು ಲಿಯೋಗಳೇ ಹಾಗೂ ನಾನಿಲ್ಲಿ ಇವತ್ತು ನಿಲ್ಲಲು ಕಾರಣ, ಸುಮಾರು 11 ವರ್ಷದ ಹಿಂದೆ ನನ್ನನ್ನು ಲಯನ್ಸ್ಗೆ ಪರಿಚಯಿಸಿ ನನ್ನೆಲ್ಲ ಲಯನ್ಸ್ ಕೆಲಸಗಳಲ್ಲಿ ಒತ್ತಾಸೆಯಾಗಿ ನಿಂತ ನನ್ನ ಆತ್ಮೀಯ ಮಿತ್ರ, ನನ್ನ ವಲಯ ಅಧ್ಯಕ್ಷ ಲಯನ್ ವಿಜಯ್ ಶೆಟ್ರೆ, ಎಲ್ಲರಿಗೂ ನನ್ನ ನಮನಗಳು. ಇಂದಿಗೆ 12 ವರ್ಷ ಪೂರೈಸಿದ ಲಯನ್ ಸದಸ್ಯ ನಾನಾದರೂ ನಾನು ನನ್ನಿಂದ ಏನೂ ಅಲ್ಲ. ನಾನಿಂದು ಅಧ್ಯಕ್ಷನಾಗಲು ನಿಮ್ಮೆಲ್ಲರ ಸಹಕಾರವೇ ಕಾರಣ. ಅದು ಹೀಗೆಯೇ ಮುಂದುವರಿಯುವುದು ಎಂದು ಭಾವಿಸುತ್ತೇನೆ. ಒಂದಾಗಿ ಮುಂದುವರಿದಲ್ಲಿ ನಾವು ಏನನ್ನು ಕೂಡ ಸಾಧಿಸಬಹುದು ಎನ್ನುವ ನಂಬಿಕೆ ನನ್ನಲ್ಲಿದೆ. ಸೇವೆ, ಸಾಂಗತ್ಯ, ನಾಡುನುಡಿ ರಕ್ಷಣೆ ಇದು ಲಯನ್ಸಿನ ಮುಖ್ಯ ತತ್ವಗಳು. ಇಲ್ಲಿ ಜಾತಿ, ಧರ್ಮ, ರಾಜಕೀಯ ಇಲ್ಲ. ನಮ್ಮ ದೇಶದ ಸಂವಿಧಾನದಲ್ಲಿ ಕೂಡ ಇದೇ ಅಂಶ ಇರುವಾಗ ಲಯನ್ಸ್ ಎನ್ನುವ ಪದವೇ ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಹಾಗೆಯೇ ಇದೇ ಲಯನ್ಸ್ ನೀತಿ ತತ್ವದಡಿಯಲ್ಲಿ ನಾವೇ ಹುಟ್ಟು ಹಾಕಿದ ಲಯನ್ಸ್ ಕ್ಲಬ್ ಸರಸ್ವತಿಯನ್ನು ಸೇರಿಸಿಕೊಂಡು ನಾವಿವತ್ತು ಪದಗ್ರಹಣ ಸಮಾರಂಭವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಇನ್ನು ಮುಂದೆಯೂ ಕೂಡ ಮುಂದಿನ ಮಾಸಿಕ ಸಭೆಗಳಿಂದ ಹಿಡಿದು ಪಿಕ್ನಿಕ್ ತನಕ ಜೊತೆಯಾಗಿ ನಡೆಸುವ ಅಭಿಮತ ನನ್ನದು. ಒಂದು ಸಂಸ್ಥೆ ಹುಟ್ಟಿದಾಗ ಅದು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುವ ತನಕ ಪಾಲಕ ಕ್ಲಬ್ಬಿನ ಜವಾಬ್ದಾರಿಯಾಗಿರುತ್ತದೆ ಎಂಬುದು ನನ್ನ ಅಭಿಮತ. ಹಾಗೆ ಒಮ್ಮೆ ಸ್ವಂತ ಕಾಲಿನ ಮೇಲೆ ನಿಂತ ನಂತರ ಪಾಲಕ ಕ್ಲಬ್ ನಿಶ್ಚಿಂತೆಯಿಂದ ಇರಬಹುದು.
ಮುಂದೆ ಎಲ್ಲವೂ ಕಾಲ, ಸಂದರ್ಭ, ಅವಕಾಶಗಳನ್ನು ಅವಲಂಬಿಸಿಕೊಂಡಿರುತ್ತದೆ. ಈ ಮಾತು ಯಾಕೆ ನಾನು ಹೇಳುತ್ತೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕದ್ರಿ ಹಿಲ್ಸ್ ಲಯನ್ಸ್ ಕ್ಲಬ್ ಜಿಲ್ಲಾ ಟಾಪ್ ಲಿಸ್ಟ್ನಲ್ಲಿ 5ನೇ ಸ್ಥಾನದ ಒಳಗೆ ನಿರಂತರವಾಗಿ ಬರುತ್ತಾ ಇದೆ. ಇದಲ್ಲದೆ ನಮ್ಮ ಕ್ಲಬ್ ಸದಸ್ಯರ ಅಭಿಮತದಂತೆ, ಇಚ್ಛೆಯಂತೆ ನಮ್ಮ ಕ್ಲಬ್ ಬರುವ ಲಯನ್ಸ್ ರಾಜ್ಯಪಾಲ ಬರಲಿ ಎನ್ನುವ ಅಭಿಮತವಾಗಿತ್ತು. ಆದರೆ ಕಾರಣಾಂತರಗಳಿಂದ ನಮ್ಮ ಅಭ್ಯರ್ಥಿಯವರು ಕೆಲವೊಂದು ಸಣ್ಣ ಅನುಭವದ ಕೊರತೆಯಿಂದ ಸೋತರು. ಮುಂದೆ ಅವರು ಎಲ್ಲರ ಮನಗೆದ್ದು ಆರಿಸಿ ಬರುವ ನಂಬಿಕೆ ಕೂಡ ನನಗಿದೆ. ಕದ್ರಿ ಹಿಲ್ಸ್ ಅಧ್ಯಕ್ಷನಾದ ಈ ಸಮಯದಲ್ಲಿ ನಾನು ಏನನ್ನು ಮಾಡಬೇಕು, ಏನನ್ನು ಮಾಡಬಹುದು, ಇದನ್ನೇ ಮಾಡಬೇಕು ಎನ್ನುವ ಯಾವುದೇ ರೂಪುರೇಷೆಯನ್ನು ಇಟ್ಟುಕೊಂಡಿಲ್ಲ. ಯಾಕೆಂದರೆ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಯಾವಾಗಲೂ ಲಯನ್ಸ್ ತತ್ವನೀತಿಗಳನ್ನು ಅಳವಡಿಸಿಕೊಂಡು ಯಾವುದಾದರೂ ಒಂದು ಸೇವಾ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಜೊತೆ ಸೇರಿ ಮುಂದುವರಿಯುವ ಭರವಸೆ ನನಗಿದೆ. ನಾನು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷೆ ಲಯನ್ ಮಂಜುಳಾ ಶೆಟ್ಟಿ ತಂಡವನ್ನು ಅಭಿನಂದಿಸುತ್ತೇನೆ. ಇಂಥ ಕರೋನಾದಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಜನಪರ ಕಾರ್ಯಗಳನ್ನು ಮಾಡಿ ನಮ್ಮ ಕ್ಲಬ್ಬನ್ನು ಉನ್ನತ ಸ್ಥಿತಿಯಲ್ಲಿರಿಸಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿ ಅವರ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೇಳಿಕೊಳ್ಳುತ್ತಾ ನನ್ನೆಲ್ಲ ಮಿತ್ರರಿಗೆ ಮಗದೊಮ್ಮೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಂತರ ಲಯನ್ಸ್ ಕ್ಲಬ್ ಸರಸ್ವತಿಯ ನೂತನ ಅಧ್ಯಕ್ಷರಾದ ಲಯನ್ ಲೋಲಾಕ್ಷಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ನನ್ನನ್ನು ತಂದು ಪರಿಚಯಿಸಿದ ನಮ್ಮ ರಾಮ ಮುದ್ರೋಡಿ ಸರ್, ಲಯನ್ ರಾಮ ಮುದ್ರೋಡಿ ಸರ್ಗೂ ನನ್ನ ವಂದನೆಗಳು. ಈ ಒಂದು ಸರಸ್ವತಿ ಕ್ಲಬ್ ಅನ್ನು ಹುಟ್ಟು ಹಾಕಿದ ಶ್ರೀಮತಿ ಲಯನ್ ಪೂಜಾ ಪೈ ಮತ್ತು ಲಯನ್ ಪ್ರಶಾಂತ್ ಪೈಗೂ ನನ್ನ ಸಮಾಜ ಸೇವೆ ನನಗೆ ಚಿಕ್ಕನಿಂದ ನನ್ನದೊಂದು ಇಷ್ಟವಾದ ಕೆಲಸ. ಯಾಕಂದರೆ ನಾವು ಕೂಡ ಒಂದು ಬಡ ಕುಟುಂಬದಲ್ಲೇ ಹುಟ್ಟಿದ್ದು, ಬೇರೆಯವರ ಕಷ್ಟ ನನ್ನ ಕಷ್ಟ ಅಂತಲೇ ನಾನು ಎಣಿಸಿ ನಾನು ದೊಡ್ಡದಾಗ್ತಾ ಇದ್ದೆ. ನನ್ನಿಂದ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ನೀಡ್ತಾ ಇತ್ತು. ಹಾಗಾಗಿ ಲಯನ್ಸ್ ಅಂದರೆ ನಾನು ಎಣಿಸಿದ್ದು ಇದೊಂದು ದೊಡ್ಡ ಸಂಸ್ಥೆ, ಇದರಲ್ಲಿ ಎಲ್ಲ ದೊಡ್ಡವರೇ ಬರೋದು, ನಮ್ಮಂಥವರಿಗೆ ಇದರಲ್ಲಿ ಅವಕಾಶ ಇರಲಿಕ್ಕಿಲ್ಲ ಅಂತೇಳಿ ನಾನು ಎಣಿಸಿದ್ದೆ. ಹಾಗೆ ಒಂದು ವರ್ಷ ನಾನು ರೋಟ್ರಿಯವರ ಸಂಸ್ಥೆಯಲ್ಲಿ ನನ್ನ ಪ್ರೆಸಿಡೆಂಟ್ ಆದ ನಂದಿನಿ ರಘುಚಂದ್ರ ಅವರು ನನ್ನ ಫ್ರೆಂಡು ಕೂಡ. ಹಾಗೆ ಒಂದು ವರ್ಷ ನಾನು ಅವರ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೆ. ಹಾಗೆ ಇದು ಒಂದು ಕ್ಲಬ್ ಏನಂತ, ಏನು ಇದರಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ನಾನು ನೋಡಿದೆ. ಹಾಗೆ ನನಗೆ ತುಂಬ ಸಂತೋಷ ಆಯಿತು. ರಾಮ ಮುದ್ರೋಡಿ ಸರ್ 2 ವರ್ಷದಿಂದ ನನ್ನನ್ನು ಈ ಕ್ಲಬ್ಬಿಗೆ ಸೇರಿಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ಆದರೆ ನಾನು ಪ್ರತಿ ಸಲ ಹೇಳ್ತಿದ್ದೆ, ಸರ್ ನಾನು ತುಂಬ ಬ್ಯುಸಿ ಇದ್ದೇನೆ ನನ್ನ ಕೆಲಸದಲ್ಲಿ, ನನಗೆ ಆಗಲಿಕ್ಕಿಲ್ಲ ಅಂತ. ಆದರೆ ಈ ವರ್ಷ ನಾನು 1 ವರ್ಷ ರೋಟ್ರಿಯಲ್ಲಿ ಅವರ ಜೊತೆ ಕೆಲಸ ಮಾಡಿದ ಮೇಲೆ ನನಗೆ ಅನ್ನಿಸ್ತು, ನಾನು ಏನು ಮಾಡಬಹುದು ಇದರ ಜೊತೆ ಸೇರಿ, ಇದೊಂದು ನನಗೆ ಸ್ಟೇಜ್. ಹಾಗೆ ನನ್ನ ಕೆಲಸಕ್ಕೆ ಇದರಿಂದ ತುಂಬ ಉಪಯೋಗ ಆಗ್ಬೋದು ಅಂತ ಭಾವಿಸಿ ನಾನು ಲಯನ್ಸ್ ಕ್ಲಬ್ ಇವರಿಗೆ ಸೇರಿಸಲಿಕ್ಕೆ ನಾನು ಆಯಿತು ಅಂತ ನಾನು ಒಪ್ಪಿಗೆಯನ್ನು ಕೊಟ್ಟೆ. ಹಾಗೆ ನನಗೆ ಇಷ್ಟು ದೊಡ್ಡ ಸ್ಟೇಜಲ್ಲಿ ಬಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆಲ್ಲ ತುಂಬ ಧನ್ಯವಾದಗಳು. ನಾನು ಮುಂದೆ ನನ್ನ ಕೆಲಸ ಏನು ಉಂಟು, ಸಮಾಜಕ್ಕೆ ಏನಿಂದ ನನ್ನಿಂದ ಆಗ್ತದೆ, ನಾನು ಪೂರ್ತಿ ನನ್ನ ಸರಸ್ವತಿ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಸೇರಿ ನಾನು ತುಂಬ ಒಳ್ಳೆ ಕೆಲಸದಿಂದ ನಾನು ಮಾಡಿ ಕೊಡ್ತೇನೆ ಅಂತೇಳಿ ನಾನು ಈ ಮೂಲಕ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ. ಹಾಗೆ ನನ್ನದೊಂದು ಪೃಥ್ವಿ ಸ್ವಯಂ ಸೇವಕ್ ಅಂತ ಒಂದು ನಾವು ಟ್ರಸ್ಟ್ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಕೂಡ ನಾವು 1 ವರ್ಷದಿಂದ ಸ್ವಚ್ಛ ಭಾರತ ಅಂತ ಮತ್ತು ತುಂಬ ನಾವು ಸಮಾಜ ಸೇವೆ ಅದರಲ್ಲಿ ಮಾಡ್ತಾ ಬಂದಿದ್ದೇವೆ. ನನ್ನ ಪೃಥ್ವಿ ಸ್ವಯಂ ಟೀಮ್ನವರು ಬಂದಿದ್ದಾರೆ ಇಲ್ಲಿ, ಅವರಿಗೂ ನಾನು ಅವರ ಕ್ಲಬ್ಬಿನ ಜೊತೆ ನನ್ನನ್ನು ಒಂದು ಅವರು ಮ್ಯಾನೇಜ್ಮೆಂಟ್ ಟ್ರಸ್ಟಿಯಾಗಿ ನನ್ನನ್ನು ಸೇರಿಸಿದ್ದಾರೆ, ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ರಾಮ ಮುಗ್ರೋಡಿ ಸರ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ಅವರಿಗೆ ಹೂ ಕೊಡುವ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಈ ವೇಳೆ ಲಿಯೋ ಕ್ಲಬ್ನ ನೂತನ ಅಧ್ಯಕ್ಷೆ ಸಾಕ್ಷಿ ಶೆಟ್ಟಿ ತಮ್ಮ ಅನಿಸಿಕೆ ಹಂಚಿಕೊಂಡರು. Today I, Sakshi Shetty, am standing here to take the post as the Leo President of Leo Club of Kadri Hills from my predecessor Leo Shinoja Satishan, who has an amazing job in her term.
My aim is that this year me and my team will try best to continue legacy of Leo Club of Kadri Hills. Also, please do guide us in our endeavors so that we don't do much mistake. And if we do, please do forgive us. Thank you, Anita. ಈ ಸಂದರ್ಭ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಸೇವಾ ಯೋಜನೆಗಳ ವಿವರವನ್ನು ಲಯನ್ ಪ್ರಶಾಂತ್ ಪೈ ನೆರವೇರಿಸಿದರು. ಸೇವೆಯೆಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ ಬಂಧುಗಳೇ, ಸೇವೆ ಎಂಬ ಯಜ್ಞದಲ್ಲಿ ನಾವೆಲ್ಲರೂ ಲಯನ್ಸ್ ಸದಸ್ಯರು ಸಮಿತಿ ಅಂತ ಬಿಡ್ತಾ ಇದ್ದೇವೆ. ಹೇಗೆ ಯಜ್ಞದಲ್ಲಿ ಯಾವುದೇ ರೀತಿಯ ಹವಿಸ್ಸನ್ನು ಕೊಟ್ಟರು ಕೂಡ ಆ ಯಜ್ಞ ಎಲ್ಲವನ್ನು ಸ್ವೀಕರಿಸಿ ಎಲ್ಲ ಒಂದು ಜೀರ್ಣ ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಆ ದೃಷ್ಟಿಯಿಂದ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಇವತ್ತು ಪದಗ್ರಹಣಗೊಂಡಂಥ ಜಗದೀಶ್ ಪೈಗಳು ಸುಮಾರು 1 ತಿಂಗಳಿಂದ ಬಹಳಷ್ಟು ಸೇವಾ ಚಟುವಟಿಕೆಗಳನ್ನು ಇಲ್ಲಿ ಮಾಡಿದ್ದಾರೆ. ಅದರ ಒಂದು ನೋಟವನ್ನು ತಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾರೆ. ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ 1ನೇ ತಾರೀಕು ಜುಲೈ ಎಂದು ಮಾಡಿದ್ದಾರೆ. ಡಾಕ್ಟರ್ ಕೆ ಪಿ ಶೆಣೈ ಹಾಗೂ ಡಾಕ್ಟರ್ ಕಿಶನ್ ಶೆಣೈ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ವನಮಹೋತ್ಸವ ಕಾರ್ಯಕ್ರಮ ಚಂದ್ರಮೌಳೇಶ್ವರ ದೇವಸ್ಥಾನ ಕೊಲ್ನಾಡು ಇಲ್ಲಿ 2ನೇ ಜುಲೈ ಎಂದು ನೆರವೇರಿಸಿದ್ದಾರೆ. ಸುಮಾರು 50 ಸಸಿಗಳನ್ನು ಅಲ್ಲಿ ನೆಟ್ಟಿದ್ದಾರೆ. ಅದೇ ರೀತಿ 30,000 ರೂಪಾಯಿ ಅಬ್ದುಲ್ ಖಾದರ್ ತೌಸಿಫ್ ಇವರಿಗೆ ವೈದ್ಯಕೀಯ ವೆಚ್ಚವನ್ನು 2ನೇ ಜುಲೈ ಎಂದು ನೀಡಿದ್ದಾರೆ. ಅವರು ಅಪಘಾತಗೊಂಡಿದ್ದರು. ಆ ಬಳಿಕ ಸುಮಾರು 30,000 ರೂಪಾಯಿಯನ್ನು ಕೌಲತ್ ಬಿಬಿ ಇವರಿಗೂ ಕೂಡ ವೈದ್ಯಕೀಯ ಚಿಕಿತ್ಸೆಗಾಗಿ 4ನೇ ಜೂನ್ನಂದು ನೀಡಿದ್ದಾರೆ. We are proud to honor COVID-19 warriors on 7th July 21 at our Lions Seva Mandir. We have conducted information camp regarding agriculture, farming and animal husbandry at Umamaheshwari Temple Hall at Hoygigude, Padupanamburu. Attended Sri Yogendra, Assistant Director Plantation, and Dr. Vishwaraj, Director Animal Husbandry. We have donated a sum of rupees 2 lakhs rupees to COVID-19 relief fund. Medical assistance of rupees 10,000 has been rendered to Sri Subramanya Mogavira Bhagavadi Yakshagana artist. Financial assistance of rupees 15,000 has been given to Sharada Andara Geeta Gayana Kala Sangha Bajal Mangaluru. Our members have gone to extent of investing about rupees 11 lakhs in designing a 2.5 kilometer stream and thus converted the barren land into the fertile agriculture fields, and our club has donated a sum of rupees 60,000 rupees. Founders Day celebration of Bank of Baroda Vijay branch has been celebrated with our participation. We have paid a sum of rupees 5,000 rupees to Mangala Seva Samiti being sponsored by Sri Lion Ratnakar sir. A sum of rupees 10,000 has been given to Gau Vanitrashaya Trust Putyar under the Gau Grasa scheme for full day, that too sponsored by Sri Ratnakar sir. Under the program of Gaddege Iliyona Bara, out of 50 acres of barren land, 8 acres has been paddy cultivation on 24th July with full participation and involvement of Vinaya Krishikara Balaga. We have honored Sri Ananta Krishna and Sri Krishna Bhatt, respected teachers, on the eve of Guru Purnima on 25th July. Kargil War Memorial Divas has been celebrated on 27th July at War Memorial Kadri. Paid a sum of rupees 7,000 plus 7,000 to Karwar Education Society towards the school fees of Pratvik M. Gaonkar and Prajwal M. Gaonkar on 28th July. We have paid rupees 7,500 to Ganesh Kolekodi, a renowned Yakshagana artist, as financial aid with a maximum contribution of Sri Arehole Sadashiva Rao. ಇವತ್ತು ಈ ವೇದಿಕೆಯಲ್ಲಿ 2 ಸೇವಾ ಚಟುವಟಿಕೆಗಳನ್ನು ಮಾಡಲಿಕ್ಕಿದ್ದೇವೆ. ಲಯನ್ಸ್ ಡಿಸ್ಟ್ರಿಕ್ಟ್ ಸೇವಾ ಟ್ರಸ್ಟ್ ನಮ್ಮ ಪೂರ್ವ ರಾಜ್ಯಪಾಲರಾದಂತಹ ಕೆ.ಸಿ. ಪ್ರಭುಗಳಿದ್ದಾರೆ. ಅವರ ಬಗ್ಗೆ 2 ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಲಯನ್ಸ್ ಸೇವಾ ರಥ ನನ್ನ ಜಿಲ್ಲೆಯಲ್ಲಿ ಮಾಡಬೇಕಿದ್ರೆ ನನ್ನ ಜೊತೆಯಲ್ಲಿ ಸಂಪೂರ್ಣವಾಗಿದ್ದು 4 ಜಿಲ್ಲೆಗಳಲ್ಲಿ ಸುಮಾರು 90 ಕ್ಲಬ್ಗಳನ್ನು ಭೇಟಿಯಾಗುವ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂಥ ಹಿರಿಯರು, ಅದಲ್ಲದೆ ಲಯನ್ಸ್ ಡಯಾಲಿಸಿಸ್ ಸೆಂಟರನ್ನು ಬಹಳ ಒಂದು ಪ್ರಾಮಾಣಿಕವಾಗಿ ನಡೆಸ್ತಾ ಬಂದಿದ್ದಾರೆ. ಜನಗಳಿಗೆ ಒಂದು ಆರೋಗ್ಯ ರಕ್ಷಾ ಕವಚವನ್ನು ಒದಗಿಸ್ತಾ ಇದ್ದಾರೆ. ನಾಭಿಷೇಕವನ್ನು ಸಂಸ್ಕಾರ ಸಿಂಹಸ್ಯ ಕ್ರಿಯತೆಯವನಿ
ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಸಿಂಹಕ್ಕೆ ಯಾರು ಪಟ್ಟ ಕೊಡಲಿಲ್ಲ, ಆದರೆ ತನ್ನ ಸ್ವಂತ ಧೈರ್ಯ ಪರಾಕ್ರಮ ಸಾಮರ್ಥ್ಯದಿಂದ ಆ ಪಟ್ಟವನ್ನು ಅದು ಗಿಟ್ಟಿಸಿಕೊಂಡಿದೆ. ಲಯನ್ಸ್ನ ನಮ್ಮ ಪೂರ್ವ ರಾಜ್ಯಪಾಲರಾದಂಥ ಲಯನ್ ಸಿಂಹ ಕಾಸರಗೋಡು ಚಂದ್ರಶೇಖರ್ ಪ್ರಭು ಅವರು ವೇದಿಕೆಗೆ ಬರಬೇಕು. ಇವತ್ತಿನ ಡಯಾಲಿಸಿಸ್ ಸೆಂಟರ್ಗೆ ಅವರಿಗೆ 10,000 ರೂಪಾಯಿಯ ಒಂದು ಚೆಕ್ಕನ್ನು ನಮ್ಮ ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ರಕ್ಷಿತಾ ಪಿ, ಹೂ ಇಸ್ ಪರ್ಸ್ಯೂಯಿಂಗ್ ಹೈಯರ್ ಎಜುಕೇಷನ್ ಆಫ್ BCom. ರಕ್ಷಿತಾ ಅವರಿದ್ದರೆ ವೇದಿಕೆ ಬರಬೇಕು. ಅವರಿಗೆ 5,000 ರೂಪಾಯಿಯ ಒಂದು ಧನ ಸಹಾಯ. ಈ ವೇಳೆ ಲಯನ್ಸ್ ಕ್ಲಬ್ ಸರಸ್ವತಿಯ ಸೇವಾ ಯೋಜನೆಗಳ ವಿವರವನ್ನು ಲಯನ್ ವೀಣಾ ನಾಯಕ್ ನೆರವೇರಿಸಿದರು. ಕೊಡ್ಬೋದು, ಫೈನಾನ್ಷಿಯಲ್ ಸರ್ವಿಸ್ ಕೊಡ್ಬೋದು, ಆದರೆ ಅವರಿಗೆ ಹಾರಲಿಕ್ಕೆ ಅವರದ್ದೇ ಆದ ಸ್ವಂತ ಕಾರ್ಯವನ್ನು ಮಾಡಲಿಕ್ಕೆ ಅವರಿಗೆ ರೆಕ್ಕೆ ಕೊಡೋದು ಅದು ಇನ್ನಷ್ಟು ದೊಡ್ಡ ಮಹಾನ್ ಕಾರ್ಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅವರು ಶ್ರೀಮತಿ ಲೋಲಾಕ್ಷಿ ಅವರು ಈಗ ಇಲ್ಲೇ ಇರುವ ಶ್ರೀಮತಿ ಲವೀನಾ ಬಿ ಪುತ್ರನ್ ಇವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಶಿ ಇಸ್ 33-year-old ಫ್ರಮ್ ಪ್ರಶಾಂತ್ ನಗರ ದೇರೆಬೈಲ್, Mangalore. And Srimati Lolakshi and all the PhD team will get together and hand over a small sewing machine which will help the family hereafter. ಈ ಸಂದರ್ಭ ಮಾಜಿ ಅಧ್ಯಕ್ಷರುಗಳಾದ ಲಯನ್ ಮಂಜುಳಾ ಶೆಟ್ಟಿ, ಲಯನ್ ಸ್ಮಿತಾ ಮಹೇಶ್ ಹಾಗೂ ಲಿಯೋ ಮಾಜಿ ಅಧ್ಯಕ್ಷೆ ಶಿನೋಜಾ ತಮ್ಮ ಅನಿಸಿಕೆ ಹಂಚಿಕೊಂಡರು. ನಾವು ವೈಯಕ್ತಿಕವಾಗಿ ಗುರುತಿಸಲ್ಪಡೋದಕ್ಕಿಂತ ಒಂದು ತಂಡದ ಮುಖೇನ ಗುರುತಿಸಲ್ಪಟ್ಟಾಗ, ಇಡೀ ನಮ್ಮ ಕದ್ರಿ ಹಿಲ್ಸ್ ಅನ್ನು ಗುರುತಿಸಿದಾಗ ಅದರಿಂದ ಸಿಗುವಂತಹ ಒಂದು ತೃಪ್ತಿಯೇ ಬೇರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಬಾರಿ ಅವರೆಲ್ಲರ ಒಂದು ಸಹಕಾರದಿಂದಾಗಿ, ಆಗ ಜಗದೀಶ್ ಪೈ ಅವರು ಸಹ ಇದರಲ್ಲಿ ಹೇಳಿದರು, ನಾವಂದರೆ ಫಸ್ಟಿಗೆ ನಮ್ಮ ಇನ್ಕಮಿಂಗ್ ಸ್ಪೀಚಲ್ಲಿ ಹೇಳ್ತೇವೆ ನಾವು ಪಾಯಿಂಟ್ಸ್ನ ಹಿಂದೆ ಇಲ್ಲ ಅಂತ. ಆದರೆ 1-2 ತಿಂಗಳು ಕಳೆದ ಮೇಲೆ ನಮಗೆ ಅನ್ನಿಸ್ತದೆ ನಮ್ಮ ಅಧ್ಯಕ್ಷರಾಗಿರುವಂತಹ ಅವಧಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಂಬರ್ 1ನೇ ಸ್ಥಾನಕ್ಕೆ ತರದಿದ್ರೂ ಪರವಾಗಿಲ್ಲ, ಆದರೆ ಒಂದು ಲೆವೆಲ್ಗಿಂತ ಕೆಳಗೆ ಇಳಿಯಲಾಗಿ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ನಾನು ಕೂಡ ಎಣಿಸಿದ್ದೆ ಟಾಪ್ 5ಗಿಂತ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಬೇಕು ಅಂತ. ಕಡೆಗೂ ನಮ್ಮ ಸದಸ್ಯರೆಲ್ಲ ಸೇರಿ ನಮ್ಮ ಸಂಸ್ಥೆಯನ್ನು ಇವತ್ತು ಜಿಲ್ಲೆಯಲ್ಲಿ 3ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ನಮ್ಮ ಎಲ್ಲ ಸದಸ್ಯರನ್ನು ಕೂಡ ನಾನು ಗೌರವಿಸಿ ಒಂದು ಗುರುತಿಸಬೇಕು ಅಂತ ನನಗೆ ಬಹಳ ಮನಸ್ಸಿತ್ತು. ಆದರೆ ಮೇ ಜೂನಲ್ಲಿ ಲಾಕ್ಡೌನ್ನಿಂದಾಗಿ ನಮಗೆ ಮೀಟಿಂಗ್ಸ್ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಅವರನ್ನು ಯಾರನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಜಗದೀಶ್ ಪೈ ಅವರಲ್ಲಿ ನಾನು ಕೇಳಿಕೊಂಡೆ, ನಿಮ್ಮ ಇನ್ಸ್ಟಾಲೇಷನ್ ಆದ ನಂತರ ಮೊದಲ ಫ್ಯಾಮಿಲಿ ಮೀಟಿಂಗಲ್ಲಿ ನಮಗೆ ಅದಕ್ಕೆ ಅವಕಾಶವನ್ನು ಕೊಡಿ ಅಂತ. ಹಾಗೆ ಬರುವ ತಿಂಗಳ ಮೀಟಿಂಗಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾನು ಇನ್ನೂ ಮಾಡಿ ಮುಗಿಸಲಿಕ್ಕೆ ಬಾಕಿ ಇದೆ. ಇನ್ನು ನಮ್ಮ ಜೊತೆ ಈ ವರ್ಷ ಇಡೀ ದುಡಿದಂತಹ ನಮ್ಮ ಲಿಯೋ ತಂಡ, ಲಯನ್ಸ್ಗಳಿಗೆ ಇದ್ದಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಲಿಯೋಸಿಗಿರುವುದಿಲ್ಲ. ಆದರೂ ಕೂಡ ಶಿನೋಜಾ ಅವರ ತಂಡ ಈ ಸಲ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದೆ. ಶಿನೋಜಾ ಸತೀಶನ್, ಅದಿತಿ ಶೆಟ್ಟಿ ಹಾಗೆ ಸ್ವಸ್ತಿಕ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯನ್ನು ಇಂತಹ ಒಂದು ಉನ್ನತ ಸ್ಥಾನಕ್ಕೆ ತರಬೇಕಾದ್ರೆ ನನ್ನೊಟ್ಟಿಗೆ ಶ್ರಮಿಸಿದವರು ಒಂದು 4 ಜನವನ್ನು, ಮುಖ್ಯವಾಗಿ ಶ್ರಮಿಸಿದ 4 ಜನವನ್ನು ನಾನು ಈ ವೇದಿಕೆಯಲ್ಲಿ ಗುರುತಿಸಬೇಕು ಅಂತ ಇದ್ದೇನೆ. ಮೊದಲನೇದಾಗಿ ನಮ್ಮ ಸರ್ವಿಸ್ ಆಕ್ಟಿವಿಟಿ ಚೇರ್ಪರ್ಸನ್ ಆದಂತಹ ಪ್ರಶಾಂತ್ ಪೈ ಅವರು ವರ್ಷದ ಆರಂಭದಲ್ಲೇ ನನ್ನಲ್ಲಿ ಹೇಳಿದರು, ಮಂಜುಳಕ್ಕ ನೀವು ಪ್ರೆಸಿಡೆಂಟ್ ಆದಾಗ ನಿಮ್ಮ ಮನಸ್ಸಲ್ಲಿ ನಿಮಗೆ ಏನೇನು ಮಾಡಲಿಕ್ಕುಂಟು ಅದನ್ನೆಲ್ಲ ಹೇಳಿ ಒಂದು ಲಿಸ್ಟ್ ಮಾಡಿ ನಾವೆಲ್ಲ ಸೇರಿಕೊಂಡು ಅದನ್ನು ಮಾಡುವ ಅಂತ. ಹಾಗೆ ಸರ್ವಿಸ್ ಆಕ್ಟಿವಿಟಿಯನ್ನು ಮಾಡುವಾಗ ಕೂಡ ಅವರು ಇಲ್ಲಿ ಮಾಡಿ ಅಲ್ಲಿ ಮಾಡಿ ಅಂತ ಅವರೊಂದು ಹೇಳ್ತಿರ್ಲಿಲ್ಲ, ಅವರು ನಮ್ಮನ್ನು ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ಅವರನ್ನು ತೋರಿಸ್ತಾ ಇದ್ರು. ಆಮೇಲೆ ಹೇಳ್ತಿದ್ರು, ನಿಮಗೆ ಈ ಸರ್ವಿಸ್ ವರ್ತ ಹೌದಾ ಅಲ್ವಾ ಅಂತ ನೋಡಿ ಆಮೇಲೆ ಕ್ಲಬ್ಬಿನಿಂದ ಹಣ ಕೊಡಿ ಅಂತ. ಹಾಗಾಗಿ ಈ ಸಲ ಯಾವಾಗಲೂ ನಾವು ಸರ್ವಿಸನ್ನು ಆಕ್ಟಿವಿಟಿ ಮಾಡುವಾಗ ಅವರನ್ನು ಇಲ್ಲಿ ಕರೀತೇವೆ. ಈ ಸಲ ಹಾಗಲ್ಲ, ಅವರು ಇದ್ದಲ್ಲಿಗೆ ಹೋಗಿ ಮಾಡುವಂತಹ ಒಂದು ಅನಿವಾರ್ಯತೆ ಇತ್ತು ನಮಗೆ. ಅವರ ಮನೆ ಬಾಗಿಲಿಗೆ ಹೋದಾಗಲೇ ನಮಗೆ ಗೊತ್ತಾದದ್ದು ಈ ಎಷ್ಟು ಕಷ್ಟದಲ್ಲಿ ದಿನ ದುಡುವ ಜನಗಳಿದ್ದಾರೆ, ನಾವು ಮಾಡುವ ಸಣ್ಣ ಸಣ್ಣ ಸರ್ವಿಸ್ ಆಕ್ಟಿವಿಟಿ ಕೂಡ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಅಂತ ನಮಗೆ ಗೊತ್ತಾದದ್ದು ಈ ಸಲ. ಗುರುತಿಸಬೇಕಾದದ್ದು ನನ್ನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ. ಒಂದು ಸಂಸ್ಥೆಯಲ್ಲಿ ಏನೇ ಒಳ್ಳೆ ಕೆಲಸ ಆದರೂ ಯಾವಾಗಲೂ ಗುರುತಿಸಲ್ಪಡೋದು ಪ್ರೆಸಿಡೆಂಟ್ ಆ್ಯಂಡ್ ಟೀಮ್ ಅಂತ. ಆದರೆ ನಮಗಿಂತಲೂ ಹೆಚ್ಚಾಗಿ ಶ್ರಮ ಪಡುವವರು ನಮ್ಮ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳು ಪ್ರತಿ ವರ್ಷ ಕೂಡ.
ಈ ವರ್ಷ ಕೂಡ ನಾನು ಅಧ್ಯಕ್ಷಳಾಗಬೇಕಾದ್ರೆ ಫಸ್ಟಿಗೆ ಹೇಳಿದ್ದೆ, ಸುಬ್ರಹ್ಮಣ್ಯ ಭಟ್ ಅವರು ಕಾರ್ಯದರ್ಶಿ ಆಗೋದಾದರೆ ಮಾತ್ರ ನಾನು ಪ್ರೆಸಿಡೆಂಟ್ ಆಗ್ತೇನೆ, ಇಲ್ಲದಿದ್ದರೆ ಆಗೋದಿಲ್ಲ ಅಂತ. ಹಾಗೆ ಸುಬ್ರಹ್ಮಣ್ಯ ಭಟ್ ಅವರಂತಹ ಓರ್ವ ಕಾರ್ಯದರ್ಶಿ, ಲತಾ ಪೈ ಅವರಂತಹ ಒಂದು ಕೋಶಾಧಿಕಾರಿ ಸಿಕ್ಕಿದ್ದು ಒಂದು ನನಗೆ ತುಂಬ ಸಾರ್ಥಕ ಅಂತ ಹೇಳ್ಬೋದು. ಅವರಿಬ್ಬರು ನನಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಾವು ಸರ್ವಿಸ್ ಆ್ಯಕ್ಟಿವಿಟಿಯಲ್ಲೇ ಮಾಡಲಿಕ್ಕೆ ಸುಲಭ, ಆದರೆ ಈಗ ಸರ್ವಿಸ್ ಆ್ಯಕ್ಟಿವಿಟಿ ಮಾಡೋದಕ್ಕಿಂತಲೂ ಅದನ್ನು ಕ್ಲೇಮ್ ಮಾಡೋದು ತುಂಬ ಕಷ್ಟದ ಕೆಲಸ. ಅದನ್ನು ಯಾವುದ್ಯಾವ್ದ್ರ ಅಂಡರಲ್ಲಿ ತರಬೇಕು, ಎಲ್ಲಿ ಹಾಕಿದರೆ ಜಾಸ್ತಿ ಪಾಯಿಂಟ್ ಸಿಗ್ತದೆ, ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳುವುದು ಅವರು. ನಿಜವಾಗಿ ಅವರಿಂದಾಗಿ ನಾವು ಮೇಲೆ ಬರೋದು. ಸುಬ್ರಹ್ಮಣ್ಯ ಭಟ್ ಅವರು ಹಾಗೆ ಅವರ ಧರ್ಮಪತ್ನಿ ಸುಧಕ್ಕ ಅವರು ಕೂಡ ಅವರ ಜೊತೆಗಿದ್ದು, ನಾವು PhDಗಳು ಅಂತ ಹೇಳಿದರೆ ಖಾಲಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಹೋಗ್ತಿರ್ಲಿಲ್ಲ, ಫುಲ್ ಫ್ಯಾಮಿಲಿಯೇ ಹೋಗ್ತಿದ್ದೆವು ನಾವು. ಸುಬ್ರಹ್ಮಣ್ಯ ಭಟ್ ಒಟ್ಟಿಗೆ ಪ್ರತಿ ಸರ್ವಿಸ್ ಆ್ಯಕ್ಟಿವಿಟಿಗೂ ಸುಧಕ್ಕ ಬಂದಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಬ್ಬರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Moment for me to express the experiences of my presidential term. Though a pandemic, I had to accept this challenge as ours was a budding club. It's not simply great to be a president, but a president has certain rights and responsibilities to be done within a certain period of time. And I was successful by the help of my secretary, Lion Asha Sushant, as well as my treasurer, Lion Chitra Lekha Bhatt, and also my past president, Lion Veena Naik, as well as Lion Sunita Ashok. Thank you all. I am also thankful to all my other members of the club who couldn't actively participate, but they were always there for me. It was a different experience working with all the Lion leaders that had inspired me and sprouted confidence in me, which has positively influenced my personal life as well, and even helped me to get recognized. I am really grateful to my parental club, Lions Club Kadri Hills, who are always there for me and are still there for me, especially Manjulatta, Ravin sir, Geeta Rao, Ramogadi sir, Prashant sir, Punchama, Suchita Anna, and many more. And it is always my husband, Mr. Manish, who had given me maximum support and encouragement, without whom I couldn't have ever done this. And I certainly had many plans, but due to certain problems I couldn't complete it. But I'm sure that it will really get implemented by my new president, Lion Dolakshi. And I wish all the best to new PhD teams of Lions Club Kadri Hills, Lions Club Saraswati, as well as Leo clubs. And henceforth I will continuing as a treasurer of the same club. Once again, thank you for all the love, confidence, and support that you showed on me. Long live Lionism. Thank you. 2020-21, this entire year has been a roller coaster for all of us. But for me personally, it has been a learning experience. And today standing here and addressing the gathering for one last time as the Leo President of Kadri Hills, I would like to highlight about 3 thanking notes. The first thanking note goes to our President Lion Manjula ma'am. We all have that phase in our life where whenever we do a mistake, we're literally scared. This face appears in our mind first. We're scared of them. When I say scared, it's not a bad scare. It's a very good fear. For me, she was that person. Whenever I did a mistake or I used to forget my collar once I had done that, and the first place I went was like, sorry. She was that one person, that guiding beacon, I can say, who has always been very supportive to me, guiding me in the right path. So thank you so much, Manjula ma'am. Second thanks goes to my team, the Leo team, DST, Secretary Leo Aditi Shetty and Treasurer Leo Swastik. Today in the district we are back at 5th place and it just couldn't have been possible without my team of the year 2020-21. A big thank you to all and Leo Aditi Shetty, what can I say? Shetty, you have been the really good friend through this year 2021 and hearty congratulations to you. Let's give a big round of applause to her for being selected as the Vice President in the district. Congrats to you. And third thanks goes to the entire Lions team for guiding us financially and in every possible way through this year, and to the Leo team for attending all the service activities and being really
supportive throughout. Now before concluding, I would like to wish all the best to the upcoming team, Leo President Leo Sakshi Shetty, Leo Secretary Leo Aditi Karan, and Treasurer Leo Sumedha Bhai. All the best to you. Today, the first time when I came and addressed the gathering, I had a very long paper, and every meeting since then I always had this in my hand. And whenever there used to be suddenly when they used to come and ask me to come and speak here, I should tell Manjula ma'am, please no, I can't. But today I have not written anything on my hand, nor do I have a paper. So this is exactly what you won't be just growing the club. You yourself will be developing along with that. So all the best to all three of you. And for one last time, as the Leo President of Kadri Hills, I would like to thank each and every one of you, and special thanks to my Amma and Appa and to the Almighty. Thank you. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪ್ರಥಮ ರಾಜ್ಯಪಾಲರಾದ ಲಯನ್ ಸಂಚಿ ಶೆಟ್ಟಿ ಅವರನ್ನು ಕ್ಲಬ್ಬಿನ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನೆಚ್ಚಿನ ಪ್ರಥಮ ಉಪರಾಜ್ಯಪಾಲರಾದ ಸಂಜೀವ್ ಶೆಟ್ಟಿ ಅವರಿಗೆ ಸಂಸ್ಥೆಯ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಈ ವೇಳೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್, ಲಯನ್ಸ್ ಕ್ಲಬ್ ಸರಸ್ವತಿ ಹಾಗೂ ಲಿಯೋ ಕ್ಲಬ್ನ ಮಾಜಿ ಅಧ್ಯಕ್ಷರುಗಳನ್ನು, ಕಾರ್ಯದರ್ಶಿಗಳನ್ನು ಹಾಗೂ ಖಜಾಂಚಿಗಳನ್ನು ಕ್ಲಬ್ಬಿನ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಪ್ರಥಮ ರಾಜ್ಯಪಾಲರಾದ ಲಯನ್ ಸಂಚಿ ಶೆಟ್ಟಿ ಅವರು ಕ್ಲಬ್ಬಿನ ಸದಸ್ಯರಿಗೆ ಅಂತಾರಾಷ್ಟ್ರೀಯ ಪಿನ್ ನೀಡಿ ಗೌರವಿಸಿದರು. ಈ ವೇಳೆ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ, ಲಯನ್ ಕೆಸಿ ಪ್ರಭು, ಲಯನ್ ಶಶಿಧರ್ ಮಾರ್ಲಾ, ಲಿಯೋ ಅದಿತಿ ಶೆಟ್ಟಿ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. 3 ಘಟಕಗಳ ಪದಗ್ರಹಣದಲ್ಲಿ ನಾವಿದ್ದೇವೆ. ಮೊದಲಿಗೆ ಮಂಜುಳಾ ಶೆಟ್ಟಿ ಅವರು ಹೇಳಿದಾಗ ನನಗೆ ಮರೆತೋಗಿದ್ದಾರೆ. ಕಳೆದ ವರ್ಷದ ಪದಗ್ರಹಣದಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತೇಳಿ ಆ 1 ತಿಂಗಳು ನನಗೆ ಗೊತ್ತು. ಯಾಕಂದರೆ ನನಗೆ ಒಳಗಡೆ ಇರುವ ಸಮಸ್ಯೆ ಏನಂತೇಳಿ ನನಗೆ ಮಾತ್ರ ಗೊತ್ತು. ಆದರೆ ಪಬ್ಲಿಕ್ನಲ್ಲಿ ಎಲ್ಲಿಯಾದರೂ ಕೆಮ್ಮಿದ್ರೆ, ಸೀನಿದ್ರೆ ಎಷ್ಟು ದೊಡ್ಡ ರಿಸ್ಕ್ ಅಂತ ಹೇಳಿದರೆ ಯಾರು ಸಹ ನನ್ನ ಹತ್ತಿರ ಕೂತ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಜಿಲ್ಲೆಯಲ್ಲಿ ಒಂದು 10-20 ಪದಗ್ರಹಣ ಮಾಡಿದ್ದೇನೆ. ಆಗ ಮಂಜುಳಾ ಶೆಟ್ಟಿ ಹೇಳಿದಾಗೆ 3 ಸರಿ ಇವರದ್ದು ಡೇಟ್ ಮುಂದೆ ಹೋದಾಗ ನನಗೆ ಹೆದರಿಕೆ ಆಯಿತು. ಲಾಸ್ಟ್ಗೆ ಎಲ್ಲಿಯಾದರೂ ನನಗೆ ಪದಗ್ರಹಣ ಮಾಡಲಿಕ್ಕೆ ಆಗ್ಲಿಕ್ಕಿರುವ ಏನಂದರೆ, ಆದರೆ ಪುಣ್ಯಕ್ಕೆ ದೇವರು ನಡೆಸಿ ನಮ್ಮ ಲಯನ್ಸ್ನಲ್ಲಿ ಕಳೆದ ವರ್ಷ ಯಾವುದೇ ಸವಾಲುಗಳ ಮಧ್ಯದಲ್ಲಿ ಸಹ ಎಲ್ಲ ಅಧ್ಯಕ್ಷರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸವಾಲುಗಳು ಹೊರಗಡೆ ಎಷ್ಟು ಇದ್ರೂ ಸಹ ಅದನ್ನು ಎದುರಿಸಿ ಸೇವೆಯಲ್ಲಿ ಒಂದು ಹಂತಕ್ಕೆ ಲಯನಿಸಮ್ ಅನ್ನು ತೆಗೆದುಕೊಂಡು ಹೋದವರು ಕಳೆದ ವರ್ಷದ ಎಲ್ಲ ಅಧ್ಯಕ್ಷರು. ಅದರಲ್ಲಿ ವಿಶೇಷವಾಗಿ ಕದ್ರಿ ಹಿಲ್ಸ್ನ ಅಧ್ಯಕ್ಷರಾದಂಥ ಮಂಜುಳಾ ಶೆಟ್ಟಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಮೇಡಮ್, ನಿಮ್ಮ ಮತ್ತು ನಿಮ್ಮ ತಂಡದ ಸೇವೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಲಿಯೋ ತಂಡ ಸುನೋಜಾ ಸತೀಶನ್ ಅವರು ಸಹ ಒಂದು ಲಿಯೋ ಕ್ಲಬ್ಬನ್ನು ಅತ್ಯುತ್ತಮವಾಗಿ ನಡೆಸಿದ್ದಾರೆ. ಅವರ ತಂಡಕ್ಕೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ವಿಶೇಷ ಅಭಿನಂದನೆಗಳು ಕದ್ರಿ ಹಿಲ್ಸ್ನ ಎಲ್ಲ ಸದಸ್ಯರಿಗೆ ಇದ್ದೇ ಇದೆ. ಆದರೆ ಜಿಲ್ಲೆಯ ನಾಯಕನಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇರುವುದು ಲಯನ್ಸ್ ಕ್ಲಬ್ ಸರಸ್ವತಿಯಲ್ಲಿ. ಹಾಗೆ ಸರಸ್ವತಿಯ ಕಳೆದ ವರ್ಷದ ಅಧ್ಯಕ್ಷರು ಸ್ಮಿತಾ ಮಹೇಶ್ ಮತ್ತು ಅವರ ತಂಡದವರು ಆ ಸವಾಲುಗಳ ಮಧ್ಯದಲ್ಲಿ ಸಹ ಒಂದು ಹೊಸ ಕ್ಲಬ್ಬನ್ನು, ಹೊರಗಡೆ ಇರುವ ಪರಿಸ್ಥಿತಿಯಲ್ಲಿ ಸಹ ಕ್ಲಬ್ಬನ್ನು ಅತ್ಯುತ್ತಮವಾಗಿ ನಡೆಸಿದ್ದೀರಿ ಸ್ಮಿತಾ ಮಹೇಶ್ ಅವರೇ. ಯಾಕಂತ ಹೇಳಿದರೆ ನನಗೆ ಏನೋ ಒಂದು ಒಳಗಡೆ ಇರುವ ಫೀಲಿಂಗ್, ಈ ಕ್ಲಬ್ಬಿಗೆ ಒಂದು ಭವಿಷ್ಯ ಇದೆ, ಹಾಗಾಗಿ ಈ ಕ್ಲಬ್ ನಿಲ್ಲಬಾರ್ದಂತೆ. ಅದಕ್ಕಾಗಿ ನಾನು ವಿನಂತಿ ಮಾಡಿದ ಮೇರೆಗೆ 15 ದಿವಸ ನಂತರ ರಾಮ ಮುಗೇರೆಡ್ಡಿ ಮತ್ತು ಗೀತಾರ್ ಅವರು ಫೋನ್ ಮಾಡಿ ಹೇಳಿದರು, ಸರ್ ಒಂದು PhD ಆಗ್ತದೆ ಈ ಸರಿ. ಒಬ್ಬರು ಯಾರು ನನಗೆ ನನ್ನ ಲೆಕ್ಕದಲ್ಲಿ 9 ಜನರಲ್ಲಿ ಯಾರಾದರೂ ಆಗ್ಬೇಕಲ್ಲ ಅಂತ ಹೇಳಿ. ಆದರೆ ಅವರು ಹೇಳಿದರು, 9 ಜನರಲ್ಲೆಲ್ಲ ಹೊರಗಡೆಯಿಂದ 1 ಜನನ ಹುಡುಕಿದ್ದೇವೆ, ಅವರು ಸದಸ್ಯರಾಗಿ ಅಧ್ಯಕ್ಷರಾಗಿ ಮುನ್ನಡೆಸ್ತಾರೆ ಅಂತ ಹೇಳಿ. ನಿಜವಾಗ್ಲೂ ರಾಮ ಮುಗೇರೆಡ್ಡಿ ಅವರೇ, ನಿಮ್ಮ ಆಯ್ಕೆಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒನ್ ಆಫ್ ದ ಬೆಸ್ಟ್. ಯಾಕೆಂದರೆ ತಗೊಂಡ ದಿವಸವೇ ಅವರ ಕಾನ್ಫಿಡೆನ್ಸ್ಗೆ ಜಿಲ್ಲಾ ನಾಯಕನಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಟ್ಟೆ. ಒಂದು ಕ್ಲಬ್ಬಿಗೆ ಬಂದು ಒಂದು 5 ದಿವಸ 15 ದಿವಸದಲ್ಲಿ ಈ ವ್ಯವಸ್ಥೆಯನ್ನೆಲ್ಲ ಕಲ್ತುಕೊಂಡು ಅವರು ಬಂದ ರೀತಿಗೆ, ಅವರು ಪ್ರೆಸೆಂಟ್ ಮಾಡಿದ ಶಬ್ದಗಳಿಗೆ, ಮತ್ತೆ ಅವರ ಕೈಯಲ್ಲಿದ್ದದ್ದು 4 ಹೂವು, 4 ಜನ ಯಾರನ್ನು ಗುರುತಿಸಬೇಕು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಸ್ಪಷ್ಟತೆ ನಾಯಕನಾದವರಿಗೆ, ನಾಯಕಿಯಾದವರಿಗೆ ಬೇಕು. ಅದು ನಿಮ್ಮಲ್ಲಿ ನಾನು ಕಂಡಿದ್ದೇನೆ. ಲೋಲಕ್ಷಿ ಅವರೇ, ನಿಮಗೆ ಈ ಸರಸ್ವತಿಯಲ್ಲಿ ನಿಮ್ಮ ಭವಿಷ್ಯ ಮತ್ತು ಈ ಕ್ಲಬ್ಬಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ.
ಈ ಕ್ಲಬ್ ಅನ್ನ 25 ಸದಸ್ಯರಿಗೆ ತಂದು ನಿಲ್ಲಿಸುವ ಜವಾಬ್ದಾರಿ ನಿಮ್ಮದು. ಒಟ್ಟಿಗೆ ಸ್ಮಿತಾ ಮಹೇಶ್ ಇದ್ದಾರೆ, ಆಶಾ ಸುಶಾಂತ್ ಅವರಿದ್ದಾರೆ, ಮತ್ತೆ ಲಯನ್ಸ್ ಕ್ಲಬ್ ಸರಸ್ವತಿ ಎಲ್ಲ ಸದಸ್ಯರಿದ್ದಾರೆ. ಹಾಗೆ ಕದ್ರಿ ಹಿಲ್ಸಿನ ನೂತನ ಅಧ್ಯಕ್ಷರಾದ ಜಗದೀಶ್ ಬೈ ಅವರು 2 ಅಧ್ಯಕ್ಷರಿಗೆ ನಾನು ಕಂಡದಲ್ಲಿ ಕೂತು ನೋಡಿದ್ದೇನೆ. ಅಂದರೆ ಕೆಲವೊಮ್ಮೆ ಅಧ್ಯಕ್ಷ ಸೀಟಿಗೆ ಕೂತ ಕೂಡಲೇ ಏನೋ ಒಂದು ಮುಖದಲ್ಲಿ ಒಂದು ಗಾಂಭೀರ್ಯತೆ ಬರ್ತದೆ, ದೊಡ್ಡ ಟೆನ್ಷನ್ ಬಂದ್ಬಿಡ್ತದೆ. ಆದರೆ ಆ 2 ಜನ ಅಧ್ಯಕ್ಷರು ಅವರು ಬಂದ ರೀತಿ, ಅವರು ಪ್ರೆಸೆಂಟ್ ಮಾಡಿದ ರೀತಿ, ಆ ಖುಷಿ ಇದೆ ಅವರಿಗೆ ಅಧ್ಯಕ್ಷರಾಗುವಂಥದ್ದು. ಅದೇ ನಾನು ಹೇಳ್ತಾ ಇರೋದು, ಶೇರ್ ಯುವರ್ ಹ್ಯಾಪಿನೆಸ್. ಆ ಖುಷಿ ನಮ್ಮಲ್ಲಿ ಇದ್ದಾಗ ಮಾತ್ರ ಆ ಖುಷಿಯನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಅಧ್ಯಕ್ಷರು ಜಗದೀಶ್ ಬೈ ಅವರು ಜಿಲ್ಲೆಯ ಅಧ್ಯಕ್ಷರಾಗುವ ಮುಂಚೆಯೇ ಜಿಲ್ಲೆಯ ದೊಡ್ಡ ಕಾರ್ಯಕ್ರಮ ದೀಪಾವಳಿಯನ್ನ ಜಿಲ್ಲೆಗೆ ನೀಡಿದವರು. ಹಾಗಾಗಿ ಕದ್ರಿ ಹಿಲ್ಸ್ ಅನ್ನು ನಡೆಸುವುದು ನಿಮ್ಮಿಂದ ಏನು ಕಷ್ಟ ಆಗಲಿಕ್ಕಿಲ್ಲ. ನಿಮಗೂ ಮತ್ತು ನಿಮ್ಮ ತಂಡಕ್ಕೆ ಮುಂದಿನ ವರ್ಷ ನನಗೆ ಒಂದು ಖುಷಿ ಏನಂದ್ರೆ, ಜಿಲ್ಲೆಯಲ್ಲಿ ಇಂಥ ಹಲವಾರು ಅಧ್ಯಕ್ಷರಿದ್ದಾರೆ. ಇಲ್ಲಿ ಮುಂದೆ ತುಂಬಾ ಅಧ್ಯಕ್ಷರುಗಳಿದ್ದಾರೆ. ಹಾಗೆ ಜಗದೀಶ್ ಬೈ ಅವರಿದ್ದಾರೆ. ಘಟ್ಟದಲ್ಲಿ ಸಹ ಅಂದ್ರೆ ಅಬ್ಗಾಟ್ಸ್ನಲ್ಲಿ ಸಹ ನನಗೆ ನೋಡುವಾಗ ಖುಷಿ ಅನ್ನಿಸ್ತದೆ. ಏನೇ ಕಷ್ಟ ಬಂದರೂ ಸಹ ಹೊರಗಡೆ ನಮ್ಮ ಅಧ್ಯಕ್ಷರು ಈ ವರ್ಷ ಲಯನಿಸಮ್ ಅನ್ನ ಇನ್ನೂ ಎತ್ತರಕ್ಕೆ ಏರಿಸ್ತಾರೆ ಅನ್ನೋದಕ್ಕೆ ಯಾವುದೇ ನನಗೆ ಸಂಶಯ ಇಲ್ಲ. ನಿಮ್ಮೆಲ್ಲ ಅಧ್ಯಕ್ಷರಿಗೆ ನಾನು ಜಿಲ್ಲೆಯ ನಾಯಕನಾಗಿ, ಜಿಲ್ಲೆಯ ಗವರ್ನರ್ ಆಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏನೇ ಕಷ್ಟಗಳಿದ್ರೂ ಸಹ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹೊರಗಡೆ ಪರಿಸ್ಥಿತಿ ಇನ್ನೊಮ್ಮೆ ಲಾಕ್ಡೌನ್ ಸಹ ಬರ್ಬೋದು, ಬರದೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಲಾಕ್ಡೌನ್ ಬರಲಿ ಬರದೇ ಇರಲಿ, ನಮ್ಮ ಕೆಲಸ ನಮ್ಮ ಖುಷಿಯನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದು. ಹೇಗೆ ಪರಿಸ್ಥಿತಿ ಇದ್ರೂ ಸಹ ನಿಭಾಯಿಸುವಂತ ರೀತಿ ನಿಮ್ಮೆಲ್ಲರಿಂದ ಆಗಲಿ ಅಂತ ಹಾರೈಸ್ತೇನೆ. ನಮ್ಮ ಇವತ್ತಿನ ಸೇವಾ ಕಾರ್ಯಕ್ರಮ ಇನ್ಸ್ಪೈರ್, ನಾವು BC ರೋಡ್ನಲ್ಲಿ ಜಿಲ್ಲೆಯ ಪರವಾಗಿ ಸುಮಾರು ಒಂದು 5 ಕಿಲೋಮೀಟರ್ ನಾವು ಮರ ನೆಡುವ ಕೆಲಸ ಮಾಡಿದ್ದೀವಿ. ಅದನ್ನು ಇವತ್ತು ಹಳೆಂಗಡಿಯವರು ನೋಡಲಿಕ್ಕೆ ಬಂದರು. ನಿನ್ನೆ ನಮ್ಮ ಜಿಲ್ಲೆಯ ಉಪನಾಯಕರಾದಂಥ ಸಂಜಯ್ ಶೆಟ್ಟರು ನೋಡಲಿಕ್ಕೆ ಬಂದರು. ಅದನ್ನು ನೋಡಿ ಅವರು ಸಂಜೆ ಅವರ ಜಿಲ್ಲೆಯ DFOಗೆ ಫೋನ್ ಮಾಡಿದರು. ನನಗೆ ಬರುವ ವರ್ಷ ಸಕಲೇಶ್ಪುರದಿಂದ ಹಾಸನದವರೆಗೆ ಮರ ನೆಡಲಿಕ್ಕೆ ಉಂಟು, ಅದರ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ. ಅದಕ್ಕೆ ಹೇಳಿದ್ರೆ ಅದೇ ದೊಡ್ಡ ವಿಷಯ ಎಲ್ಲ, ಸೆಂಟ್ರಿಗೆ ಬನ್ನಿ ನಾವು ಮಾತಾಡುವ, ಬರುವ ವರ್ಷ ಗ್ಯಾರಂಟಿ ಮಾಡ್ತೇವೆ. ಸಕಲೇಶ್ಪುರದಿಂದ ಹಾಸನದವರೆಗೆ ಒಂದು ವೇಳೆ ಆ ಡಬಲ್ ರೋಡ್ನಲ್ಲಿ ಮರ ನೆಡುವಂಥ ಕೆಲಸ ಆದರೆ ಅದಕ್ಕಿಂತ ದೊಡ್ಡ ಇನ್ಸ್ಪೈರ್ ಇರಬೇಕು. ಹಾಗೆ ನಮ್ಮ ಕಾರ್ಯಕ್ರಮಗಳು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗುವಂತ ಇರಬೇಕು. ನಮ್ಮ ಖುಷಿ ಇನ್ನೊಬ್ಬರೊಂದಿಗೆ ಖುಷಿ ಹಂಚುವಂತೆ ಆಗ್ಬೇಕಂತ ಹೇಳ್ತಾ, ಇವತ್ತಿನ ಉಪರಾಜ್ಯಪಾಲರು ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಆ 3 ಕ್ಲಬ್ ಅನ್ನು ಇನ್ಸ್ಟಾಲ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದನ್ನ ಸುಲಲಿತವಾಗಿ ಮಾಡಿದ್ದಾರೆ, ನಮ್ಮ ಸಮಯದ ಮಿತಿಯಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಉಪರಾಜ್ಯಪಾಲರಿಗೆ ಅಭಿನಂದನೆಗಳು. ವೇದಿಕೆಯಲ್ಲಿರುವಂಥ ಲಿಯೋಗಳಿಗೆ ವಿಶೇಷವಾಗಿ ಈ ವರ್ಷ ನನ್ನ ಮೇಲೆ ಲಿಯೋ ಜವಾಬ್ದಾರಿ ಜಾಸ್ತಿ ಇದೆ. ಯಾಕೆಂದ್ರೆ ಜನ ಹೇಳುವಾಗೆ ಯುವ ನಾಯಕ ಅಂತ ಹೇಳಿದ ಮೇಲೆ ಲಿಯೋದಲ್ಲಿ ಏನಾದರೂ ಒಂದು ಮಾಡಿ ತೋರಿಸ್ಬೇಕನ್ನೋ ಉದ್ದೇಶ ನಮಗಿದೆ. ಈ ವರ್ಷ ಲಿಯೋದಲ್ಲಿ ನಮ್ಮ ಟಾರ್ಗೆಟ್ ಸುಮಾರು 15 ಹೊಸ ಕ್ಲಬ್ಗಳನ್ನು ಜಿಲ್ಲೆಗೆ ನೀಡಿ ಲಿಯೋ ಅಂದರೆ ಏನು ಅನ್ನೋದನ್ನು ವರ್ಷ ಎಂಡಿಗೆ ನಾವು ತೋರಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಉಪಾಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಹಾಗೆ ಲಿಯೋ ಸಾಕ್ಷಿಯವರಿಗೆ ಮತ್ತು ಅವರ ತಂಡಕ್ಕೆ ಈ ವರ್ಷ ನೀವು ಲಿಯೋ ಅಂದರೆ ಏನಂತ ಹೇಳುವ ಖುಷಿಯನ್ನು ಅನುಭವಿಸುವಂಥ ಅವಕಾಶಗಳನ್ನು ನಾವು ಮಾಡಿಕೊಡ್ತೇವೆ. ನೋಡ್ತಾ ಇರಿ ಲಿಯೋದಲ್ಲಿ ಏನು ಆಗ್ತದೆ ಅಂತ ಹೇಳಿ. ಹಾಗಾಗಿ ಎಲ್ಲ ಲಯನ್ಸ್ ಬಂಧುಗಳೇ ಸೇರಿಕೊಂಡು ಸೇವೆ ಮಾಡುವ, ಸಂತೋಷದಿಂದ ಸೇವೆ ಮಾಡುವ. ಕೊನೆಯಲ್ಲಿ ನಾನು ಹೇಳೋದಂತ ಹೇಳಿದ್ರೆ, ಬಿ ಹ್ಯಾಪಿ, ಆಲ್ವೇಸ್ ಶೇರ್ ಯುವರ್ ಹ್ಯಾಪಿನೆಸ್. Happy Lionism. Thank you. To be here today in this function, installing function. Our first Vice District Governor, Sanjay Shetty, has installed the new team of both the clubs and also the Leo Club in a very befitting manner, and the new team has come into existence today. They will take care of this year and they will do very well. We are seeing what we see is as if, what you feel, as if the club was started yesterday. We were going to the Kadri Hills walking lawns, and there we contacted all the members, and the club was installed about 19 years back. And
the club has been doing year after year after year. The club has been doing very well. And there was a picture in Telugu, Guruni Minchina Shishudu. So they have excelled, and many times they were above our club, and we are very happy that. And today, even in membership also, Kankaladi Padil and the Qatar Hills almost they are same. They have been doing very well, and this year, especially under the leadership of Manjula Shetty, the club has bagged the third place in the district. My hearty congratulations to Manjula Shetty and her team. And there are many members in cabinet who are doing excellently well. Outstanding performance they are giving and serving the district also. So I am very happy that the Kadri Hills Lions Club is doing very well. So the incoming president, Jagdish Pai, I know him for last so many years. A very nice gentleman, committed and dynamic personality. I have no doubt that this year he will excel in his performance, and I am sure, the club will stand in number 1. I wish him all the best. May God be with you in all your efforts. So also, I wish all the best to Lion Lolaxi and her team, Lions Club of Saraswati. Wish you all the best. Once again, I congratulate the installing officer and appreciate the way in which he has installed the new office balance of the club. ಸಾಹಿತಿಗಳು ಮತ್ತು ಸಾಹಿತ್ಯ ಆಸಕ್ತಿಯುಳ್ಳವರ ಒಂದು ವಿಭಿನ್ನವಾದ ಸಂಸ್ಥೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್. ಕಳೆದ ಕೆಲವು ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದವರನ್ನು ಗುರುತಿಸಿ ಒಂದು ಕಲಕ ಪ್ರಶಸ್ತಿಯನ್ನು ಕೊಡ್ತಾ ಬರುವಂಥ ಸಂಸ್ಥೆ ಜಿಲ್ಲೆಯಲ್ಲಿ ಒಂದಿದ್ರೆ ಅದು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್. ಅದರ ಜೊತೆಯಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಜಿಲ್ಲೆಯಲ್ಲಿ ಮೊದಲ ಐದರಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್. ಇದರ ಅಧ್ಯಕ್ಷರಾಗಿ ಈ ವರ್ಷದ ಅಧ್ಯಕ್ಷರಾಗಿ ಲಯನ್ ಜಗದೀಶ್ ಪೈ ಅವರು ಅಧಿಕಾರವನ್ನು ಇವತ್ತು ವಹಿಸಿಕೊಂಡಿದ್ದಾರೆ. ಈ ವರ್ಷ ಕೂಡ ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಹಾರೈಸುತ್ತಾ ನಿಮ್ಮ ತಂಡದ ಎಲ್ಲ ಪದಾಧಿಕಾರಿಗಳು ಹಾಗೂ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಸ್ಪಾನ್ಸರ್ ಮಾಡಿದಂಥ ಕ್ಲಬ್ಬು ಲಯನ್ಸ್ ಕ್ಲಬ್ ಸರಸ್ವತಿ. ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವರಿಗೂ ನನ್ನ ಅಭಿನಂದನೆಗಳು. ಲಯನ್ ಲಿಯೋ ಸಾಕ್ಷಿ ಶೆಟ್ಟಿ ಹಾಗೂ ಇವರ ತಂಡಕ್ಕೂ ಅಭಿನಂದನೆಗಳು. ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿಗಳಿಗೂ ಸೂಚ್ಯವಾಗಿ ಅವರವರ ಜವಾಬ್ದಾರಿಗಳನ್ನು ತಿಳಿಸಿ ಪದಗ್ರಹಣವನ್ನು ನಡೆಸಿಕೊಟ್ಟಂಥ ನಮ್ಮ ಯುವ ನಾಯಕರು, ಮುಂದಿನ ನಮ್ಮ ವರ್ಷದ ರಾಜ್ಯಪಾಲರಾಗಿರುವಂಥ ಲಯನ್ ಸಂಜೀವ್ ಶೆಟ್ಟಿ ಅವರಿಗೂ ನನ್ನ ಅಭಿನಂದನೆಗಳು. ಈ ವರ್ಷ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳ 5 ಕಾರ್ಯಕ್ರಮಗಳ ಜೊತೆಗೆ ರಾಜ್ಯಪಾಲರು ನಮಗೆ ಇನ್ಸ್ಪೈರ್ನ ಮೂಲಕ 7 ಸೇವಾ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಕ್ಲಬ್ಗಳು ನಮ್ಮ ಸಂಸ್ಥೆಗಳಲ್ಲಿ ಅದರ ಅಡಿಯಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ. And he has also conveyed his wishes to the new Leo upcoming team. I congratulate to the new Leo office bearers. I'm sure that they will reach a high benchmark. As you all know, Leo Club is a school which helps the youth in leadership, public speaking and serving the needy.
So this year our goal is to increase the membership and club extension. Imagine if every Leo asked just one person to join their club. Think of how many people we could serve. So please tell your friends and relatives about your experience as a Leo, what's the motto of Leoism, and let everyone know the great things the Leos have been doing by using your social media to your advantage. And this year, the Leo team will be working on Leo repository. That is, we will be uploading videos regarding Leoism, and the district team has already started working on it, and hope you all Leos will help us in promoting it. And mainly, our Leo district PST and DC schooling, Abhignanam, will be held on 15th of August at 5:30 p.m. at Lion Seva Mandir. There will be leadership talk by Lion Vijay Vishnu Mayar sir, and briefing of MM and MA report, and walkthrough of My Lion and My LCI, and our district Leo president will be briefing about the plan of action. It is mandatory for the Leo PSTs and Leo DCs to attend the schooling. So please do attend, and hope you all will help us in making this event a successful one. Thank you so much. ಹಾಗೆ ನನ್ನ ಅಣ್ಣ ದಿನೇಶ್ ಪೈ ಹಾಗೂ ಅತ್ತಿಗೆ ದಿವ್ಯಾ ದಿನೇಶ್ ಪೈ ಅವರು ವೇದಿಕೆ ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತೇನೆ. ಕೊನೆಯಲ್ಲಿ ಲಯನ್ ಸುಮಿತ್ರಾ ವಿ ಶೆಟ್ಟಿ ಧನ್ಯವಾದವಿತ್ತರು. ಪ್ರಪ್ರಥಮವಾಗಿ ಇಂದಿನ ಪದಗ್ರಹಣ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಕ್ಲಬ್ ಸಮಯದಲ್ಲಿ ನಿರ್ವಹಿಸಿದ ಪದಗ್ರಹಣ ಅಧಿಕಾರಿಯಾಗಿ ಆಗಮಿಸಿರುವ ಪ್ರಥಮ ಉಪರಾಜ್ಯಪಾಲರಾದ ಸಂಜಿತ್ ಶೆಟ್ಟಿಯವರಿಗೆ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಂಸೆಗೈದ ನಮ್ಮ ನೆಚ್ಚಿನ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಲಯನ್ ದಿವ್ಯಾ ಶೆಟ್ಟಿಯವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಕಾರ್ಯಕ್ರಮದಲ್ಲಿ ಹಾಜರಿದ್ದು ಶುಭಾಶಂಸೆಗೈದ ಮಾಜಿ ರಾಜ್ಯಪಾಲರಾದ KC ಪ್ರಭು ಇವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಇಲ್ಲಿ ಉಪಸ್ಥಿತರಾದ ಮಾಜಿ ರಾಜ್ಯಪಾಲರಾದ ರೊನಾಲ್ಡ್ ಗೋಮ್ಸ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕ್ಯಾಬಿನೆಟ್ ಸೆಕ್ರೆಟರಿ ಶಶಿಧರ್ ಬಾರ್ಲಾ ಇವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ವೇದಿಕೆಯಲ್ಲಿರುವ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ಸ್ವರೂಪಾ ಶೆಟ್ಟಿ ಹಾಗೂ ವಲಯಾಧ್ಯಕ್ಷರಾದ ಲಯನ್ ವಿಜಯ್ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ವೇದಿಕೆಯಲ್ಲಿರುವ ಜಿಲ್ಲಾ ಲಿಯೋ ಉಪಾಧ್ಯಕ್ಷೆ ಅದಿತಿ ಶೆಟ್ಟಿ ಇವರಿಗೂ ವಂದನೆಗಳು. ಇನ್ನು ಪದಗ್ರಹಣಗೊಂಡ ಅಧ್ಯಕ್ಷರುಗಳಾದ ಲಯನ್ ಜಗದೀಶ್ ಪೈ, ಲಯನ್ ಜೋಲಾಕ್ಷಿ ಹಾಗೂ ಲಿಯೋ ಸಾಕ್ಷಿ ವಿ ಶೆಟ್ಟಿ ಇವರಿಗೂ, ಪೂರ್ವಾಧ್ಯಕ್ಷರುಗಳಾದ ಲಯನ್ ಮಂಜುಳಾ ಶೆಟ್ಟಿ, ಲಯನ್ ಸ್ಮಿತಾ ಮಹೇಶ್ ಹಾಗೂ ಲಿಯೋ ಶಿನಾಜಾ ಇವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿರುವ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಜಿಲ್ಲಾ ಸಂಪುಟದ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು. ಮಾರ್ಮಿಕವಾದ ಕಟುಸತ್ಯದ ವಾಸ್ತವಿಕತೆಯ ಈ ಬದುಕಿನ ಕಾಲ ನಿರ್ಣಾಯಕ ನಿರ್ಣಯದಂತೆ ಮರೆಯಾಗುವ ಮೊದಲು ಕಿಂಚಿತ್ ಸೇವೆಯನ್ನು ಜನರಿಗೆ ಒದಗಿಸುವ ಸಲುವಾಗಿ ಲಯನ್ಸ್ ಸಂಸ್ಥೆಯೊಂದಿಗೆ ಜೊತೆಗೂಡಿ ಕೊರೋನಾದಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸೇವೆಯೇ ಪರಮೋಧರ್ಮ ಎನ್ನುವಂತಹ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಲಯನ್ಸ್ ಕ್ಲಬ್ ಪದಗ್ರಹಣದ ಈ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿದ ಎಲ್ಲ ಲಯನ್ಸ್ ಬಂಧುಗಳಿಗೂ, ಅತಿಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಸ್ಥಳವನ್ನು ಒದಗಿಸಿಕೊಟ್ಟಂತಹ ಲಯನ್ಸ್ ಕ್ಲಬ್ಬಿನವರಿಗೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೂ